Dear friends, welcome to Inquest. In this class, let's discuss about 30th November 2021 daily current affairs. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ನಾವು ದಿ ಹಿಂದೂ, ಡೆಕ್ಕನ್ ಹೆರಾಲ್ಡ್, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಮತ್ತು ಗವರ್ನಮೆಂಟ್ ವೆಬ್ಸೈಟ್ಸ್ ಇಂದ ಸೋರ್ಸ್ ಮಾಡಿರ್ತೇವೆ. ಅದ್ರ ಜೊತೆ ನಿಮ್ಗೆ ಇನ್ಕ್ವೆಸ್ಟ್ ಒನ್ ಲೈನರ್ಸ್ ಮತ್ತೆ ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ಇನ್ಕ್ವೆಸ್ಟ್ ಚಾಲೆಂಜ್ ಅಲ್ಲಿ 4 ಪ್ರಶ್ನೆಗಳನ್ನ ಕೊಟ್ಟಿರ್ತೇವೆ. ಈ 4 ಪ್ರಶ್ನೆಗಳಿಗೆ ಯಾರು ಸರಿ ಉತ್ತರ ಕೊಡ್ತಾರೋ so we're going to acknowledge their names in the next presentation. So all these activities are useful for your UPSC, KPSC, Group C, PSI and all other competitive exams. With this, let's get into the index of today's discussion. Article number 1, zero defect, zero effect scheme. So ಈ ಸ್ಕೀಮು MSME ಗೆ ರಿಲೇಟೆಡ್ ಆಗಿರುತ್ತೆ. ಸೊ ಏನು ಈ ಸ್ಕೀಮ್ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ನ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 2, ಟೂರಿಸಂ ಸೆಕ್ಟರ್ ಕಾಂಟ್ರಿಬ್ಯೂಟ್ಸ್ ಅರೌಂಡ್ 15% ಆಫ್ ದಿ ಟೋಟಲ್ ಎಂಪ್ಲಾಯ್ಮೆಂಟ್. ಸೊ ಭಾರತ ದೇಶದಲ್ಲಿ ಒಟ್ಟು ಎಂಪ್ಲಾಯ್ಮೆಂಟ್ ನ 18% ಪ್ರವಾಸೋದ್ಯಮ ಇಲಾಖೆಯಿಂದ ಉತ್ಪತ್ತಿ ಆಗ್ತಾ ಇದೆ. ಸೊ ಹಾಗಿದ್ರೆ ಈ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಬರ್ತಕ್ಕಂತ ಒಂದು ಪ್ರಮುಖ ಒಂದು ಕಾಂಟ್ರಿಬ್ಯೂಷನ್ ಅಥವಾ ಎಂಪ್ಲಾಯ್ಮೆಂಟ್ ಗೆ ಇದು ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 3, ನಿಪುಣ್ ಭಾರತ್ ಸ್ಕೀಮ್ ರಿಲೇಟೆಡ್ ಕೆಲವೊಂದು ಅಪ್ಡೇಟ್ಸ್ ಇದೆ, ಅದನ್ನ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 4, ಮಿನಿಸ್ಟ್ರಿ ಆಫ್ ಕೋಲ್ ಗ್ರೀನಿಂಗ್ ಇನಿಷಿಯೇಟಿವ್ ಇನ್ ಕೋಲ್ ಸೆಕ್ಟರ್. ಸೊ ಈ ಕಲ್ಲಿದ್ದಿನ ವಲಯದಲ್ಲಿ ಪೊಲ್ಯೂಷನ್ ನ ರಿಡ್ಯೂಸ್ ಮಾಡೋದಕ್ಕೆ ಕೋಲ್ ಗ್ರೀನಿಂಗ್ ಇನಿಷಿಯೇಟಿವ್ಸ್ ನ ಸ್ಟಾರ್ಟ್ ಮಾಡಲಾಗ್ತಾ ಇದೆ. ಸೊ ಹಾಗಿದ್ರೆ ಕೋಲ್ ಗ್ರೀನಿಂಗ್ ಇನಿಷಿಯೇಟಿವ್ ಅಂದ್ರೆ ಏನು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 5, ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಗೆ ಸಂಬಂಧಪಟ್ಟದ್ದು. ಸೊ ಅದನ್ನ ನಾವು ಮೌಲಾನಾ ಆಜಾದ್ ನ್ಯಾಷನಲ್ ಫೆಲೋಶಿಪ್ ಅಂತ ಕರಿತೀವಿ. ಸೊ ಹಾಗಿದ್ರೆ ಈ ಮೌಲಾನಾ ಆಜಾದ್ ನ್ಯಾಷನಲ್ ಫೆಲೋಶಿಪ್ ನ ಆಬ್ಜೆಕ್ಟಿವ್ಸ್ ಏನೇನು ಅಂತ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 6, ಇಂಪ್ಲಿಮೆಂಟೇಷನ್ ಆಫ್ ಮದ್ರಸಾ ಮಾಡರ್ನೈಸೇಷನ್ ಸ್ಕೀಮ್. ಅಂದ್ರೆ ಈ ಮೈನಾರಿಟಿಗೆ ಸಂಬಂಧಪಟ್ಟ ಸ್ಕೂಲ್ಸ್ ನ ಆಧುನೀಕರಣ ಮಾಡ್ಲಿಕ್ಕೆ ಒಂದು ಸ್ಕೀಮ್ ನ ಮಾಡಿದ್ದಾರೆ, ಅದನ್ನ ನಾವು ಮದ್ರಸಾ ಮಾಡರ್ನೈಸೇಷನ್ ಸ್ಕೀಮ್ ಅಂತ ಕರಿತೀವಿ. ಸೊ ಈ ಸ್ಕೀಮ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 7, ಕೇರಳ ಬೇಸ್ಡ್ ಸ್ಟಾರ್ಟ್ಅಪ್ ವಿನ್ಸ್ 2 ಪ್ರೆಸ್ಟಿಜಿಯಸ್ ಅವಾರ್ಡ್ಸ್ ಅಟ್ ನ್ಯಾಷನಲ್ ಲೆವೆಲ್. ಅಂದ್ರೆ ಕೇರಳಗೆ ಸಂಬಂಧಪಟ್ಟಂತೆ 2 ಸ್ಟಾರ್ಟ್ಅಪ್ ಕಂಪನೀಸ್ ರಾಷ್ಟ್ರೀಯ ಮಟ್ಟದಲ್ಲಿ 2 ಪ್ರೆಸ್ಟಿಜಿಯಸ್ ಅವಾರ್ಡ್ಸ್ ನ ವಿನ್ ಆಗಿರುತ್ತೆ. ಆ 2 ಸ್ಟಾರ್ಟ್ಅಪ್ ಕಂಪನೀಸ್ ಯಾವುದು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 8, ಇಂಡಿಯಾ ಯಂಗ್ ವಾಟರ್ ಪ್ರೊಫೆಷನಲ್ ಪ್ರೋಗ್ರಾಮ್ ಲಾಂಚ್ ಆಗಿರುತ್ತೆ. ಸೊ ಈ ಒಂದು ಪ್ರೋಗ್ರಾಮ್ ನ ಆಬ್ಜೆಕ್ಟಿವ್ಸ್ ಏನು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 9, ಜಾಪನೀಸ್ ಮೂವಿ ವಿನ್ಸ್ IFFI ಗೋಲ್ಡನ್ ಪಿಕಾಕ್ ಅವಾರ್ಡ್. ಸೊ ಈ IFFI ಅಲ್ಲಿ ಜಾಪನೀಸ್ ನ ಒಂದು ಮೂವಿ ಗೋಲ್ಡನ್ ಪಿಕಾಕ್ ಅವಾರ್ಡ್ ನ ವಿನ್ ಆಗಿರುತ್ತೆ. ಇದ್ರ ಜೊತೆ ಹೂ ಇಸ್ ದ ಬೆಸ್ಟ್ ಆಕ್ಟರ್ ಮತ್ತೆ ಬೆಸ್ಟ್ ಆಕ್ಟ್ರೆಸ್ ಅನ್ನೋದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 10, ಇಂಡಿಯಾ, ಶ್ರೀಲಂಕಾ ಅಂಡ್ ಮಾಲ್ಡೀವ್ಸ್ ಹೋಲ್ಡ್ ಮೆರಿಟೈಮ್ ಎಕ್ಸರ್ಸೈಸ್. ಸೊ ಈ ಟ್ರೈಲ್ಯಾಟರಲ್ ಎಕ್ಸರ್ಸೈಸ್ ಗೆ ಏನ್ ಟೈಟಲ್ ಮಾಡಿದ್ದಾರೆ, ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂತ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 11, ಮಿನಿಸ್ಟ್ರಿ ಆಫ್ ಎಜುಕೇಶನ್ ಸಮಗ್ರ ಶಿಕ್ಷಾ ಅಭಿಯಾನ. ಸೊ ಇದರ ಒಂದು ಅಭಿಯಾನದಲ್ಲಿ ಕೆಲವೊಂದು ಅಪ್ಡೇಟ್ಸ್ ಇದ್ದಾವೆ, ಅದನ್ನ ಕೂಡ ಡಿಸ್ಕಸ್ ಮಾಡೋಣ. ಸೊ ಬಿಫೋರ್ ಗೆಟಿಂಗ್ ಇನ್ ಟು ದಿ ಆರ್ಟಿಕಲ್ಸ್, ದೀಸ್ ಆರ್ ದಿ ಕೀ ಆನ್ಸರ್ಸ್ ಫಾರ್ ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 17. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಟು ದಿ ಆನ್ಸರ್ಸ್. And we appreciate Girish Giri, Arshita, Puneet, Shobhashri, Akshay and Altaf. Thank you very much for your participation. With this, let's get into the article number 1, zero defect and zero effect scheme. So this scheme is related to Ministry of Micro, Small ಮತ್ತು ಮೀಡಿಯಂ ಎಂಟರ್ಪ್ರೈಸಸ್ ಗೆ ಸಂಬಂಧಪಟ್ಟ ಸ್ಕೀಮ್ ಆಗಿರುತ್ತೆ. ಸೊ ಈ ಸ್ಕೀಮ್ ಅಲ್ಲಿ ಇದುವರೆಗೂ 23,948 MSMEs ರಿಜಿಸ್ಟರ್ಡ್ ಇನ್ ದಿಸ್ ಸ್ಕೀಮ್. ಸೊ ಈ ಸ್ಕೀಮ್ ಅಲ್ಲಿ 23,948 MSMEಗಳು ನೋಂದಣಿ ಮಾಡ್ಕೊಂಡಿರುತ್ತೆ. ಸೊ ಯಾವ ಕಾರಣಕ್ಕಾಗಿ ಅಂದ್ರೆ ಟು ಅಡಾಪ್ಟ್ ದಿ ಪ್ರಿನ್ಸಿಪಲ್ ಆಫ್ ಝೀರೋ ಡಿಫೆಕ್ಟ್ ಅಂಡ್ ಝೀರೋ ಎಫೆಕ್ಟ್ ಸ್ಕೀಮ್. ಸೊ ಈ ಝೀರೋ ಎಫೆಕ್ಟ್ ಮತ್ತೆ ಝೀರೋ ಡಿಫೆಕ್ಟ್ ಸ್ಕೀಮ್ ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ 23,948 MSMEಗಳು ನೋಂದಣಿ ಮಾಡ್ಕೊಂಡಿರುತ್ತೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಝೀರೋ ಡಿಫೆಕ್ಟ್ ಅಂಡ್ ಝೀರೋ ಎಫೆಕ್ಟ್? ಸೊ ಝೀರೋ ಡಿಫೆಕ್ಟ್ ಅಂದ್ರೆ ಇಟ್ ಈಸ್ ಝೀರೋ ಡಿಫೆಕ್ಟ್ ಅಂಡ್ ಝೀರೋ ಎಫೆಕ್ಟ್ ಇಸ್ ಅ ಟ್ವಿನ್ ಗೋಲ್. ಅಂದ್ರೆ ಇದರಲ್ಲಿ 2 ಗೋಲ್ಸ್ ಇರುತ್ತೆ. ಒಂದು ಗೋಲ್ ಏನಂದ್ರೆ ಪ್ರೊಡಕ್ಷನ್ ಆಫ್ ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್, ಒಂದು ಉತ್ಕೃಷ್ಟ ಕ್ವಾಲಿಟಿ ಇರ್ತಕ್ಕಂಥ ಉತ್ಪನ್ನಗಳನ್ನ ಅಭಿವೃದ್ಧಿಪಡಿಸುವುದು ಇದರ ಮೊದಲ ಆಬ್ಜೆಕ್ಟಿವ್ ಆಗಿರುತ್ತೆ. ಅದನ್ನ ನಾವು ಝೀರೋ ಡಿಫೆಕ್ಟ್ ಅಂತ ಕರಿತೀವಿ. ಸೊ ಎರಡನೇದೇನು ಅಂದ್ರೆ ಕ್ಲೀನ್ ಟೆಕ್ನಾಲಜಿ, ಅಂದ್ರೆ ಪೊಲ್ಯೂಷನ್ ಮಾಡದೆ ಅಥವಾ ಅತ್ಯಂತ ಕಡಿಮೆ ಪೊಲ್ಯೂಷನ್ ಮಾಡತಕ್ಕಂಥ ತಂತ್ರಜ್ಞಾನವನ್ನ ಉಪಯೋಗಿಸಿಕೊಂಡು ಪ್ರೊಡ್ಯೂಸ್ ಮಾಡೋದಕ್ಕೆ ನಾವು ಝೀರೋ ಎಫೆಕ್ಟ್ ಅಂತ ಕರಿತೀವಿ. ಸೊ ಟುಗೆದರ್ ವಿ ಕಾಲ್ ಇಟ್ ಆಸ್ zero defect and zero effect. So zero defect will provide with high quality products for consumers. So ಗ್ರಾಹಕರಿಗೆ ಏನಾಗುತ್ತೆ ಅಂದ್ರೆ ಸೊ ಈ ಝೀರೋ ಡಿಫೆಕ್ಟ್ ಇಂದ ಉತ್ಕೃಷ್ಟ ಕ್ವಾಲಿಟಿಯ ಉತ್ಪನ್ನಗಳು ದೊರೆಯುತ್ತವೆ ಮತ್ತು ಝೀರೋ ಎಫೆಕ್ಟ್ ಇಂದ ಇಟ್ ಪ್ರೊವೈಡ್ಸ್ ವಿತ್ ಅ ಮಿನಿಮಮ್ ಪೊಲ್ಯೂಷನ್ ಟು ದಿ ಎನ್ವಿರಾನ್ಮೆಂಟ್. ಅಂದ್ರೆ ಪೊಲ್ಯೂಷನ್ ಪರಿಸರಕ್ಕೆ ಅತಿ ಹೆಚ್ಚು ಅಥವಾ ಹೆಚ್ಚೇನು ಮಾಲಿನ್ಯ ಉಂಟಾಗದೇ ಇರುವುದನ್ನ ನಾವು zero effect ಅಂತ ಕರಿತೀವಿ. So with this, let's get into the article number 2. So this article is related to Ministry of Tourism, ಅಂದ್ರೆ ಪ್ರವಾಸೋದ್ಯಮ ಸಚಿವಾಲಯಕ್ಕೆ ಸಂಬಂಧಪಟ್ಟಂತ ಒಂದು ಆರ್ಟಿಕಲ್ ಆಗಿರುತ್ತೆ. ಟೂರಿಸಂ ಸೆಕ್ಟರ್ ಕಾಂಟ್ರಿಬ್ಯೂಟ್ಸ್ ಅರೌಂಡ್ 15% in the total employment.
of the country as per the third tourism satellite account. So ಈ ಮೂರನೇ ಟೂರಿಸಂ ಸ್ಯಾಟಲೈಟ್ ಅಕೌಂಟ್ ನ ಪ್ರಕಾರ ಭಾರತ ರಾಷ್ಟ್ರದ ಒಟ್ಟು ಎಂಪ್ಲಾಯ್ಮೆಂಟ್ ಅಲ್ಲಿ ಈ ಪ್ರವಾಸೋದ್ಯಮ ಇಲಾಖೆಯಿಂದ 15% ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತಾ ಇದೆ. ಇದು ಯಾವ ಯಾವ ವರ್ಷಗಳಲ್ಲಿ ಅಂದ್ರೆ 17, 18, 18, 19 ಮತ್ತೆ 19, 20 ಅಲ್ಲಿ. ಸೊ ಇದು ಅಪ್ರಾಕ್ಸಿಮೇಟ್ಲಿ 228 ಮಿಲಿಯನ್ ಜಾಬ್ಸ್ ನ ಕ್ರಿಯೇಟ್ ಮಾಡಿರುತ್ತೆ. ಅದು ನೇರವಾಗಿ ಮತ್ತು ಪರೋಕ್ಷವಾಗಿ ಇರ್ತಕ್ಕಂಥ ಜಾಬ್ಸ್ ಇರ್ಬೋದು. ದಿಸ್ ಇಸ್ ಓನ್ಲಿ ಬಿಕಾಸ್ ಆಫ್ ಟೂರಿಸಂ. ಸೊ ಪ್ರವಾಸೋದ್ಯಮ ಒಂದು ವಲಯದಲ್ಲೇ ಇಷ್ಟೊಂದು ಜಾಬ್ಸ್ ಕ್ರಿಯೇಟ್ ಆಗಿರುತ್ತೆ. ಸೊ ಇದರಲ್ಲಿ ಒಂದು ಟೂರಿಸಂ ಸ್ಕೀಮ್ ಬಂದಿರುತ್ತೆ. ಆ ಸ್ಕೀಮ್ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡೋಣ. ಸೊ ಮಿನಿಸ್ಟ್ರಿ ಆಫ್ ಟೂರಿಸಂ ಅಂಡರ್ ಇಟ್ಸ್ ಸ್ವದೇಶ್ ದರ್ಶನ್ ಸ್ಕೀಮ್ ಅಂತ ಕರಿತೀವಿ. ಸೊ ಸ್ವದೇಶ್ ದರ್ಶನ್ ಸ್ಕೀಮ್ ಯಾವ ಅಡಿಯಲ್ಲಿ ಬರುತ್ತೆ ಅಂದ್ರೆ ಗೊತ್ತಿರ್ಬೇಕು ನಮ್ಗೆ, ಮಿನಿಸ್ಟ್ರಿ ಆಫ್ ಟೂರಿಸಂ ಅಲ್ಲಿ. ಸೊ ಇದರಲ್ಲಿ ಇಟ್ ಹಸ್ ಸ್ಯಾಂಕ್ಷನ್ಡ್ 76 ಪ್ರಾಜೆಕ್ಟ್ಸ್. ಸೊ ಇದರಲ್ಲಿ 76 ಪ್ರಾಜೆಕ್ಟ್ಸ್ ನ ಸ್ಯಾಂಕ್ಷನ್ ಮಾಡಿರ್ತಾರೆ ಅಂಡರ್ ಐಡೆಂಟಿಫೈಡ್ ಥೀಮ್ಸ್ ವಿಚ್ ಇನ್ಕ್ಲೂಡ್ 2 ಪ್ರಾಜೆಕ್ಟ್ಸ್ ಅಂಡರ್ ದಿ ರೂರಲ್ ಥೀಮ್ಸ್. ಅಂದ್ರೆ ಒಂದು ಥೀಮ್ ಇಟ್ಕೊಳ್ತಾರೆ. ಆ ಥೀಮ್ ನ ಪ್ರಕಾರ 76 ಪ್ರಾಜೆಕ್ಟ್ಸ್ ನ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದರಲ್ಲಿ 2 ಥೀಮ್ ರೂರಲ್ ಥೀಮ್ಸ್ಗೆ ಅಂದ್ರೆ ಗ್ರಾಮೀಣ ಒಂದು ಥೀಮ್ಗೆ ಸಂಬಂಧಪಟ್ಟ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಹಾಗಿದ್ರೆ ಥೀಮ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಸೊ ಈ ಸ್ವದೇಶ್ ದರ್ಶನ್ ಸ್ಕೀಮ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ದೇ ಐಡೆಂಟಿಫೈ, ಪ್ರಮೋಟ್, ಡೆವಲಪ್ ಟೂರಿಸಂ. ಡೆವಲಪಿಂಗ್ ದ ಟೂರಿಸಂ ಈಸ್ ಪ್ರೈಮರಿಲಿ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸ್ಟೇಟ್ ಗವರ್ಮೆಂಟ್. ಸೊ ಈ ರಾಜ್ಯ ಸರ್ಕಾರಗಳು ಈ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಸ್ಥಳಗಳನ್ನ ಐಡೆಂಟಿಫೈ ಮಾಡೋದಾಗ್ಲಿ, ಅದನ್ನ ಪ್ರಸಾರ ಮಾಡೋದಾಗ್ಲಿ ಮತ್ತೆ ಅದನ್ನ ಅಭಿವೃದ್ಧಿ ಪಡಿಸೋದಾಗ್ಲಿ ರಾಜ್ಯ ಸರ್ಕಾರಗಳ ಒಂದು ಜವಾಬ್ದಾರಿಯಾಗಿರುತ್ತೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಸ್ವದೇಶ್ ದರ್ಶನ್ ಸ್ಕೀಮ್ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸ್ವದೇಶ್ ದರ್ಶನ್ ಸ್ಕೀಮ್ ಇಸ್ ಅ ಸ್ಕೀಮ್ ಆಫ್ ಮಿನಿಸ್ಟ್ರಿ ಆಫ್ ಟೂರಿಸಂ ಅಂಡರ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ನಮ್ಗೆಲ್ಲ ತಿಳಿದಿರೋ ಹಾಗೆ ಇದು ಪ್ರವಾಸೋದ್ಯಮ ಇಲಾಖೆ ಅಡಿಯಲ್ಲಿ ಬರುತ್ತೆ. ದಿಸ್ ಸ್ಕೀಮ್ ಏಮ್ಸ್ ಟು ಪ್ರಮೋಟ್, ಡೆವಲಪ್, ಹರ್ನೇಸ್ ದಿ ಪೊಟೆನ್ಶಿಯಲ್ ಟೂರಿಸಂ ಆಫ್ ಇಂಡಿಯಾ. ಸೊ ಭಾರತ ರಾಷ್ಟ್ರದ ಈ ಪ್ರವಾಸೋದ್ಯಮ ವಲಯ ಏನಿದೆ ಸೊ ಅದನ್ನ ಪ್ರಮೋಟ್ ಮಾಡ್ತಕ್ಕಂಥದ್ದು, ಅದನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಮತ್ತೆ ಹರ್ನೇಸ್ ದಿ ಪೊಟೆನ್ಶಿಯಲ್ ಅಂದ್ರೆ ಅದರ ಪೊಟೆನ್ಶಿಯಲ್ ಏನಿದೆ ಅದರಿಂದ ಒಂದು ಆರ್ಥಿಕ ಅಭಿವೃದ್ಧಿ ಪಡೆಯೋದನ್ನ ಇದರ ಒಂದು ಉದ್ದೇಶವಾಗಿರುತ್ತೆ. ದಿ ಎಂಟೈರ್ ಸ್ಕೀಮ್ ಈಸ್ ಬೇಸ್ಡ್ ಆನ್ ದಿ ಥೀಮ್ ಬೇಸ್ಡ್ ಟೂರಿಸಂ. ಸೊ ಈ ಎಂಟೈರ್ ಸ್ಕೀಮ್ ಒಂದು ಥೀಮ್ ಬೇಸ್ಡ್ ಟೂರಿಸಂ ಮೇಲೆ ಆಧಾರವಾಗಿರುತ್ತೆ. ಏನಿದು ಥೀಮ್ ಬೇಸ್ಡ್ ಟೂರಿಸಂ ಅಂದ್ರೆ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಬುದ್ಧಿಸಂ ಥೀಮ್ ಅಂತ ತಿಳ್ಕೊಳ್ಳೋಣ. ಸೊ ಈ ಬುದ್ಧಿಸಂ ಥೀಮ್ ಅಲ್ಲಿ ಅವರು ಬುದ್ಧಿಸ್ಟ್ ರಿಲೇಟೆಡ್ ಪ್ಲೇಸಸ್ ನೇ ಕನೆಕ್ಟ್ ಮಾಡಿ ಒಂದು ಸರ್ಕ್ಯೂಟ್ ಮಾಡಿರ್ತಾರೆ. ಸೊ ಇದನ್ನ ನಾವು ಥೀಮ್ ಬೇಸ್ಡ್ ಟೂರಿಸಂ ಅಂತ ಕರಿತೀವಿ. ಲೆಟ್ಸ್ ಸೇ ಟ್ರೈಬಲ್ ಅಂತ ತಿಳ್ಕೊಳ್ಳೋಣ. ಈ ಟ್ರೈಬಲ್ ಏರಿಯಾಸ್ಗೆ ಸಂಬಂಧಪಟ್ಟಂತೆ ಒಂದು ಸರ್ಕ್ಯೂಟ್ ಮಾಡಿರ್ತಾರೆ. ಸೊ ಇದನ್ನ ಟ್ರೈಬಲ್ ಥೀಮ್ ಅಂತ ಕರಿತೀವಿ. ಸೊ ಈ ತರ ಥೀಮ್ ಬೇಸ್ಡ್ ಟೂರಿಸಂ ನಮ್ಗೆ ಈ ಒಂದು ಏನಂತ ಹೇಳ್ತೀವಿ ಸ್ವದೇಶ್ ದರ್ಶನ್ ಸ್ಕೀಮ್ ಅಡಿಯಲ್ಲಿ ಬರುತ್ತೆ. ಸೊ ಈಚ್ ಥೀಮ್ ಈಸ್ ಕಾಲ್ಡ್ ಆಸ್ ಅ ಸರ್ಕ್ಯೂಟ್. ಸೊ ಪ್ರತಿಯೊಂದು ಥೀಮ್ ನ ಒಂದು ಸರ್ಕ್ಯೂಟ್ ಅಂತ ಕರೀತಾರೆ. ಯಾಕಂದ್ರೆ ಅದು ತನ್ನದೇ ಒಂದು ಸಂಬಂಧಪಟ್ಟ ಸ್ಥಳಗಳನ್ನ ಕನೆಕ್ಟ್ ಮಾಡ್ತಾ ಇರುತ್ತೆ. ಅದಕ್ಕೆ ಅದನ್ನ ನಾವು ಸರ್ಕ್ಯೂಟ್ ಅಂತ ಕರಿತೀವಿ. ಅಂಡ್ ಕಂಪೋಸ್ಡ್ ಆಫ್ ವೇರಿಯಸ್ ಟೂರಿಸ್ಟ್ ಡೆಸ್ಟಿನೇಷನ್ಸ್. ಅಂದ್ರೆ ಡೆಸ್ಟಿನೇಷನ್ಸ್ ಬೇರೆ ಬೇರೆ ಇರುತ್ತೆ ಬಟ್ ಥೀಮ್ ಮಾತ್ರ ಒಂದೇ ಇರುತ್ತೆ. ಸೊ ಟೂರಿಸ್ಟ್ ಸರ್ಕ್ಯೂಟ್ ಈಸ್ ಡಿಫೈನ್ಡ್ ಆಸ್ ದಿ ರೂಟ್ ಹ್ಯಾವಿಂಗ್ ಅಟ್ ಲೀಸ್ಟ್ 3 ಮೇಜರ್ ಟೂರಿಸ್ಟ್ ಡೆಸ್ಟಿನೇಷನ್ಸ್ ವಿಚ್ ಆರ್ ಡಿಸ್ಟಿಂಕ್ಟ್ ಅಂಡ್ ಅಪಾರ್ಟ್. ಸೊ ಇಲ್ಲಿ ಈ ಒಂದು ಥೀಮ್ಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಥೀಮ್ ಆಗಿರ್ಲಿ ಅದು ಅಟ್ಲೀಸ್ಟ್ 3 ಪ್ಲೇಸಸ್ ನ ಸಿಮಿಲರ್ ಪ್ಲೇಸಸ್ ನ ಅಂದ್ರೆ ಬುದ್ಧಿಸಂಗೆ ಸಂಬಂಧಪಟ್ಟಂತೆ ಅಟ್ಲೀಸ್ಟ್ 3 ಪ್ಲೇಸ್ ನ ಕನೆಕ್ಟ್ ಮಾಡಬೇಕು. ಅದನ್ನ ನಾವು ಒಂದು ಸರ್ಕ್ಯೂಟ್ ಅಂತ ಕರಿತೀವಿ. ಅದೇ ಟ್ರೈಬಲ್ ಥೀಮ್ ಆಗಿದ್ರೆ ಇದು ಅಟ್ಲೀಸ್ಟ್ ಮಿನಿಮಮ್ 3 ಟ್ರೈಬಲ್ ಪ್ಲೇಸಸ್ ನ ಕನೆಕ್ಟ್ ಮಾಡಬೇಕು. ಸೊ ಅದನ್ನ ನಾವು ಟ್ರೈಬಲ್ ಥೀಮ್ ಅಥವಾ ಒಂದು ಸರ್ಕ್ಯೂಟ್ ಅಂತ ಕರಿತೀವಿ. ಸರ್ಕ್ಯೂಟ್ ಶುಡ್ ಹ್ಯಾವ್ ವೆಲ್ ಡಿಫೈನ್ಡ್ ಎಂಟ್ರಿ ಅಂಡ್ ಎಕ್ಸಿಟ್ ಪಾಯಿಂಟ್ಸ್. ಅಂದ್ರೆ ಎಲ್ಲಿ ನಾವು ಶುರು ಮಾಡ್ತೀವಿ, ಎಲ್ಲಿ ಟೂರಿಸಂ ಅಂತ್ಯ ಆಗುತ್ತೆ. ಸೊ ಅದಕ್ಕೆ ಒಂದು ಕರೆಕ್ಟ್ ಡಿಫೈನ್ಡ್ ಅಥವಾ ಒಂದು ಕ್ರೊನಾಲಜಿ ಇರಬೇಕು. ಅಂದ್ರೆ ಟೂರಿಸಂ ಮಾಡಿದ್ರು ನಮ್ಗೆ ಸರಿಯಾಗಿ ಅರ್ಥ ಆಗಬೇಕು. ಸೊ ಅದಕ್ಕೆ ನಾವು ಬೆಟರ್ ಎಕ್ಸಿಟ್ ಪಾಯಿಂಟ್, ಎಂಟ್ರಿ ಪಾಯಿಂಟ್ ಮತ್ತೆ ಎಕ್ಸಿಟ್ ಪಾಯಿಂಟ್ ಅಂತ ಕರಿತೀವಿ. ಅ ಟೂರಿಸ್ಟ್ ಹೂ ಎಂಟರ್ ಶುಡ್ ಗೆಟ್ ಮೋಟಿವೇಟೆಡ್ ಟು ವಿಸಿಟ್ ಮೋಸ್ಟ್ ಆಫ್ ದಿ ಪ್ಲೇಸಸ್ ಐಡೆಂಟಿಫೈಡ್ ಇನ್ ದಿ ಸರ್ಕ್ಯೂಟ್. ಸೊ ಈ ಪ್ರವಾಸಿಗರು ಏನಿರ್ತಾರೆ ಸೊ ಅವರು ಈ ಸರ್ಕ್ಯೂಟ್ ನ ಒಂದು ಸ್ಟಾರ್ಟ್ ಮಾಡಿದ್ರೆ ದೇ ಶುಡ್ ಬಿ ಮೋಟಿವೇಟೆಡ್ ಟು ವಿಸಿಟ್. ಸೊ ಈ ಪ್ಲೇಸಸ್ ನ ವಿಸಿಟ್ ಮಾಡ್ಲಿಕ್ಕೆ ಅವರಿಗೆ ಒಂದು ಮೋಟಿವೇಶನ್ ಇರಬೇಕು. ಸೊ ಲಿಸ್ಟ್ ಆಫ್ ಸರ್ಕ್ಯೂಟ್ಸ್ ಯಾವ್ದಾವ್ದು ಅಂದ್ರೆ ಟೋಟಲ್ 15 ಥೀಮ್ಸ್ ಇರುತ್ತೆ. ಒಂದನ್ನ ಬುದ್ಧಿಸ್ಟ್ ಸರ್ಕ್ಯೂಟ್ ಅಂತ ಕರಿತೀವಿ, ಒಂದು ಕೋಸ್ಟಲ್, ಒಂದು ಡೆಸರ್ಟ್, ಒಂದು ಮರುಭೂಮಿಗಳಿಗೆ ಸಂಬಂಧಪಟ್ಟಂತೆ, ಇನ್ನೊಂದು ತೀರ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ, ಇನ್ನೊಂದು ಈಕೋ ಸರ್ಕಲ್, ಇನ್ನೊಂದು ಹೆರಿಟೇಜ್ ಅಂದ್ರೆ ಪಾರಂಪರಿಕ ತಾಣಗಳಿಗೆ ಸಂಬಂಧಪಟ್ಟಂತೆ, ಹಿಮಾಲಯಗೆ ಸಂಬಂಧಪಟ್ಟಂತೆ, ಕೃಷ್ಣಾ ಸರ್ಕಲ್, ನಾರ್ತ್ ಈಸ್ಟ್ ಪ್ಲೇಸಸ್ಗೆ ಸಂಬಂಧಪಟ್ಟ ಒಂದು ಥೀಮ್, ರಾಮಾಯಣಕ್ಕೆ ಸಂಬಂಧಪಟ್ಟ ಒಂದು ಥೀಮ್. ಸೊ ರೂರಲ್ ಸರ್ಕಲ್ ಒಂದಾಗಿರುತ್ತೆ, ಒಂದು ಸ್ಪಿರಿಚುವಲ್ ಆಗಿರುತ್ತೆ, ಒಂದು ಸೂಫಿ ಆಗಿರುತ್ತೆ, ಒಂದು ತೀರ್ಥಂಕರ ಆಗಿರುತ್ತೆ, ಒಂದು ಟ್ರೈಬಲ್ ಆಗಿರುತ್ತೆ, ಒಂದು ವೈಲ್ಡ್ ಲೈಫ್ ಆಗಿರುತ್ತೆ. ಸೊ ಈ ತರ 5 ಥೀಮ್ಸ್ ಈ ಒಂದು ಪ್ರವಾಸೋದ್ಯಮದ ಅಡಿಯಲ್ಲಿ ಇರುತ್ತೆ. ಹಾಗಿದ್ರೆ
ಇದಕ್ಕೆ ಫಂಡಿಂಗ್ ಎಲ್ಲಿಂದ ಬರುತ್ತೆ, ಹಣಕಾಸಿನ ನೆರವು ಎಲ್ಲಿಂದ ಬರುತ್ತೆ ಅಂದ್ರೆ ದಿಸ್ ಇಸ್ ಅ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಸೊ ಇದು ಕೇಂದ್ರ ಸರ್ಕಾರದ ಒಂದು ಸ್ಕೀಮ್ ಆಗಿರುತ್ತೆ. 100% ಫಂಡೆಡ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ 100% ಹಣವನ್ನ ಕೇಂದ್ರ ಸರ್ಕಾರವೇ ಭರಿಸುತ್ತದೆ. ಆಲ್ಸೋ ಎಫರ್ಟ್ಸ್ ಆರ್ ಮೇಡ್ ಟು ಅಚೀವ್ ಕನ್ವರ್ಜೆನ್ಸ್ ವಿತ್ ದಿ ಅದರ್ ಸ್ಕೀಮ್ಸ್ ಆಫ್ ದಿ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್. ಸೊ ಇದರಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಸಂಬಂಧಪಟ್ಟಂತ ಯಾವ್ದಾವ್ದು ಸ್ಕೀಮ್ಸ್ ಇರುತ್ತೋ ಅದನ್ನ ಕೂಡ ಇದರ ಜೊತೆ ಅಲೈನ್ ಮಾಡಲಾಗುತ್ತೆ. ಸೊ ವಿಚ್ ಎವರ್ ಈಸ್ ರಿಲೇಟೆಡ್ ಟು ಟೂರಿಸಂ. The funding available for corporate social responsibility initiatives of the central public sector undertakings and corporate sector is also in this used in this scheme. ಅಂದ್ರೆ CSR funds ಅಂತ ನಾವ್ ಏನ್ ಕರಿತೀವಿ ಅಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ಸ್ ಅಂತ ಏನ್ ಕರಿತೀವಿ. ಸೊ ಈ ಫಂಡ್ಸ್ ನ ಕೂಡ ಈ ಒಂದು ಥೀಮ್ ಬೇಸ್ಡ್ ಟೂರಿಸಂ ಗೆ ಯುಟಿಲೈಸ್ ಮಾಡಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ನೆಕ್ಸ್ಟ್ ಆರ್ಟಿಕಲ್. ಸೊ ನೆಕ್ಸ್ಟ್ ಆರ್ಟಿಕಲ್ ನಾವು ನಿಪುಣ್ ಭಾರತ್ ಸ್ಕೀಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ಈ ಒಂದು ನಿಪುಣ್ ಭಾರತ್ ಸ್ಕೀಮ್ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂದ್ರೆ ಶಿಕ್ಷಣ ಸಚಿವಾಲಯಕ್ಕೆ ಸಂಬಂಧಪಟ್ಟಿದೆ ಅಂತ ನಿಮ್ಗೆ ತಿಳಿದಿರ್ಬೇಕು. ಸೊ ದಿ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಅಂಡ್ ಎಜುಕೇಶನ್ ಅಂಡ್ ಲಿಟರಸಿ ಲಾಂಚ್ ದಿ ನ್ಯಾಷನಲ್ ಮಿಷನ್ ಆನ್ ಫೌಂಡೇಶನಲ್ ಲಿಟರಸಿ ಅಂಡ್ ನ್ಯೂಮರಸಿ. ಅಂದ್ರೆ ಆ ಲಿಟರಸಿ ಏನಿದೆ, ಫೌಂಡೇಶನಲ್ ಲಿಟರಸಿ ಏನಿದೆ ಮತ್ತೆ ನ್ಯೂಮರಸಿ ಏನಿದೆ ಅಂದ್ರೆ ಗಣಿತಕ್ಕೆ ಸಂಬಂಧಪಟ್ಟ ವಿಷಯ ಏನಿದೆ ಅದರಲ್ಲಿ ಮಕ್ಕಳನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಒಂದು ಸ್ಕೀಮ್ ನ ಲಾಂಚ್ ಮಾಡಿರುತ್ತೆ. ಅದನ್ನ ನಿಪುಣ್ ಅಂತ ಕರಿತೀವಿ. ಸೊ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ನಿಪುಣ್ ಅಂತ ಹೇಳಿದ್ರೆ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಷಿಯನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ನ್ಯೂಮರಸಿ ಅಂತ ಹೇಳ್ತೀವಿ. ಅಂದ್ರೆ ಆ ಮಕ್ಕಳ ಓದುವಿಕೆ ಏನಿದೆ ಅದರಲ್ಲಿ ಪ್ರೊಫಿಷಿಯನ್ಸಿ ಇರ್ಬೇಕಂದ್ರೆ ಅವರು ಸರಾಗವಾಗಿ ಓದ್ಬೇಕು ಮತ್ತೆ ಅದನ್ನ ಅಷ್ಟೇ ಸುಲಭವಾಗಿ ಅವರು ಅರ್ಥ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಬರ್ಬೇಕು. ಮತ್ತೆ ಆ ಬೇಸಿಕ್ ಮ್ಯಾಥಮೆಟಿಕ್ಸ್ ಏನಿರುತ್ತೆ, ಒಂದು ಮೂಲ ಗಣಿತ ಏನಿರುತ್ತೆ ಅದರಲ್ಲಿ ಅವರು ಪ್ರೊಫಿಷಿಯಂಟ್ ಆಗಿರ್ಬೇಕು. ಸೊ ಈ ಸ್ಕೀಮ್ ನ ನಾವು ನಿಪುಣ್ ಭಾರತ್ ಸ್ಕೀಮ್ ಅಂತ ಕರಿತೀವಿ. ಸೊ ಇದನ್ನ 5th July 2021 ನಲ್ಲಿ ಲಾಂಚ್ ಮಾಡಲಾಗಿರುತ್ತೆ ಅಂಡರ್ ದಿ ಏಜಿಸ್ ಆಫ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಸಮಗ್ರ ಶಿಕ್ಷಾ ಅಂತ ಬರುತ್ತೆ. ಸೊ ಕೇಂದ್ರ ಸರ್ಕಾರದ ಅನುದಾನದ ಒಂದು ಸ್ಕೀಮ್ ಇರುತ್ತೆ, ಅದನ್ನ ಸಮಗ್ರ ಶಿಕ್ಷಾ ಅಂತ ಕರಿತೀವಿ. ಸೊ ಇದನ್ನು ಕೂಡ ನಾವು ಇವತ್ತು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತೀವಿ. ಸೊ ಈ ಸಮಗ್ರ ಶಿಕ್ಷಾ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಅನುದಾನದ ಒಂದು ಸ್ಕೀಮ್ ಆಗಿರುತ್ತೆ. ಯಾವುದು ಅಂದ್ರೆ ನಿಪುಣ್ ಭಾರತ್ ಸ್ಕೀಮ್. The mission aims to achieve universal foundational literacy and numeracy in primary classes. ಈ ಪ್ರಾಥಮಿಕ ಶಿಕ್ಷಣದಲ್ಲಿ ಅವರಿಗೆ ಓದ್ತಕ್ಕಂತ ಒಂದು ಪ್ರೊಫಿಷಿಯನ್ಸಿ ಬರ್ಲಿಕ್ಕೆ ಮತ್ತೆ ಅವರ ಗಣಿತದ ಎಬಿಲಿಟಿ ಏನಿರುತ್ತೆ ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಈ ಸ್ಕೀಮ್ ನ ಮಾಡಲಾಗಿರುತ್ತೆ. ದಿ ಮಿಷನ್ ಗೈಡ್ಲೈನ್ಸ್ ಲೇಸ್ ಡೌನ್ priorities and actionable agendas for the states and union territories. ಅಂದ್ರೆ ಏನೋ ಈ ಒಂದು ಆಬ್ಜೆಕ್ಟಿವ್ಸ್ ಏನಿರುತ್ತೆ ಅದನ್ನ ಪರಿಪೂರ್ಣಗೊಳಿಸ್ತಕ್ಕಂತ ಸಿಂಪಲ್ ಒಂದು ಆಕ್ಷನ್ಸ್ ನ ಇಟ್ಟಿರ್ತಾರೆ. ಸೊ ದಟ್ ವಿಲ್ ಬಿ ಗಿವನ್ ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೆಲವೊಂದು ಗೈಡ್ಲೈನ್ಸ್ ನ ಕೊಟ್ಟಿರ್ತಾರೆ. ಸೊ ಏನಕ್ಕೆ ಅಂದ್ರೆ ಟು ಅಚೀವ್ ದಿ ಗೋಲ್ ಆಫ್ ಪ್ರೊಫಿಷಿಯನ್ಸಿ ಇನ್ ಫೌಂಡೇಶನಲ್ ಲಿಟರಸಿ ಅಂಡ್ ನ್ಯೂಮರಸಿ ಫಾರ್ ಎವ್ರಿ ಚೈಲ್ಡ್ ಬೈ ಗ್ರೇಡ್ 3. ಅಂದ್ರೆ ಅವರು ಗ್ರೇಡ್ 3ಗೆ ಬರೋಷ್ಟೊತ್ತಿಗೆ ಆ ಒಂದು ಓದ್ತಕ್ಕಂತ ಪ್ರೊಫಿಷಿಯನ್ಸಿ ಏನಿರುತ್ತೆ ಮತ್ತೆ ಮೂಲ ಗಣಿತ ಏನಿರುತ್ತೆ ಅದರಲ್ಲಿ ಅವರು ಪ್ರೊಫಿಷಿಯನ್ಸಿನ ಸಾಧಿಸಲಿಕ್ಕೆ ಈ ಒಂದು ಸ್ಕೀಮ್ ನ ಲಾಂಚ್ ಮಾಡಿರ್ತಾರೆ. ಆಸ್ ಪರ್ ದಿ ನಿಪುಣ್ ಭಾರತ್ ಇಂಪ್ಲಿಮೆಂಟೇಷನ್ ಗೈಡ್ಲೈನ್ಸ್, ಅಸೆಸ್ಮೆಂಟ್ ಡ್ಯೂರಿಂಗ್ ದಿ ಫೌಂಡೇಶನಲ್ ಲರ್ನಿಂಗ್ ಕ್ಯಾನ್ ಬಿ ಬ್ರಾಡ್ಲಿ ಕ್ಯಾಟಗರೈಸ್ಡ್ ಇಂಟು 2 ಮೇಜರ್ ಏರಿಯಾಸ್. ಸೊ ಈ ಮಕ್ಕಳು ಸರಿಯಾಗಿ ಕಲಿತಾ ಇದ್ದಾರಾ ಇಲ್ವಾ ಅನ್ನೋದನ್ನ ನಿಪುಣ್ ಭಾರತ್ ಅಡಿಯಲ್ಲಿ ಸ್ಟಡಿ ಮಾಡ್ಲಿಕ್ಕೆ ಅಥವಾ ಅಸೆಸ್ಮೆಂಟ್ ಮಾಡ್ಲಿಕ್ಕೆ 2 ರೀತಿಯ ಅಸೆಸ್ಮೆಂಟ್ ಮಾಡ್ತಾರೆ. ಅಸೆಸ್ಮೆಂಟ್ ನಂಬರ್ 1 ನ ನಾವು ಸ್ಕೂಲ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಥ್ರೂ ಕ್ವಾಲಿಟೇಟಿವ್ ಅಬ್ಸರ್ವೇಷನ್ ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್ ಆಫ್ ದಿ ಚೈಲ್ಡ್ ಇನ್ ಮಲ್ಟಿಟ್ಯೂಡ್ ಆಫ್ ಎಕ್ಸ್ಪೀರಿಯನ್ಸಸ್ ಅಂಡ್ ಆಕ್ಟಿವಿಟೀಸ್. ಅಂದ್ರೆ ಬಹು ಆಯಾಮದ ಅವರ ಚಟುವಟಿಕೆಗಳೇನಿರುತ್ತೆ, ಅವರ ಅನುಭವಗಳೇನಿರುತ್ತೆ ಅದನ್ನ ಚೆಕ್ ಮಾಡೋದ್ರ ಮುಖಾಂತರ ಅಥವಾ ಅದನ್ನ ಅಬ್ಸರ್ವ್ ಮಾಡೋದ್ರ ಮುಖಾಂತರ ಮಕ್ಕಳನ್ನ ಅಸೆಸ್ ಮಾಡಲಾಗುತ್ತೆ. ಅದನ್ನ ನಾವು ಸ್ಕೂಲ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಹಾಗಿದ್ರೆ ಇದ್ರಲ್ಲಿ ಏನೇನ್ ಮಾಡ್ತಾರೆ ಅಂದ್ರೆ ದೇ ಗೋಯಿಂಗ್ ಟು ಯೂಸ್ ವೇರಿಯಸ್ ಟೂಲ್ಸ್ ಅಂಡ್ ಟೆಕ್ನಿಕ್ಸ್. ಯಾವ್ದಾದ್ರು ಅಂದ್ರೆ ಅನೆಕ್ಡೋಟ್ ರೆಕಾರ್ಡ್ಸ್ ಅಂತ ಹೇಳ್ತೀವಿ, ಅಂದ್ರೆ ಸ್ಟೋರಿ ಟೆಲ್ಲಿಂಗ್ ಅಂತ ಹೇಳ್ತೀವಿ. ಸೊ ಅದನ್ನ ಅನೆಕ್ಡೋಟ್ಸ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಅದಕ್ಕೆ ಆದ ಒಂದು ಕೆಲವೊಂದು ಚೆಕ್ ಲಿಸ್ಟ್ ಇರುತ್ತೆ, ಅದನ್ನ ಅವರು ಚೆಕ್ ಮಾಡ್ಕೊಳ್ತಾರೆ. ಸೊ ದೇರ್ ವಿಲ್ ಬಿ ಅ ಪೋರ್ಟ್ಫೋಲಿಯೋ, ಅಂದ್ರೆ ಇದೇ ರೀತಿಯಾಗಿ ಅವರು ಅದನ್ನ ಓದ್ಬೇಕು ಅಥವಾ ಆ ತರ ಒಂದು ಸ್ಟ್ಯಾಂಡರ್ಡ್ ಗೈಡ್ ಲೈನ್ಸ್ ಇರುತ್ತೆ. ಸೊ ಅದ್ರ ಮುಖಾಂತರ ಅದನ್ನ ಚೆಕ್ ಮಾಡ್ತಾರೆ. ಅದಾದ್ಮೇಲೆ ಇಂಟರಾಕ್ಷನ್ಸ್. ಸೊ ಯಾವ ರೀತಿಯ ಇಂಟರಾಕ್ಷನ್ಸ್ ಅಂದ್ರೆ 360 ಡಿಗ್ರಿ ಅಸೆಸ್ಮೆಂಟ್ ವಿತ್ ಟೀಚರ್ಸ್. ಸೊ ಟೀಚರ್ಸ್ ಒಂದಿಗೆ, ಪಿಯರ್ ಗ್ರೂಪ್ ಅಂದ್ರೆ ಅವರ ಸಹಪಾಠಿಗಳೊಂದಿಗೆ,
ಅವರ ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಮತ್ತೆ ಅವರ ಸ್ನೇಹಿತರೊಂದಿಗೆ ಹೇಗೆ ಅವರು ಇಂಟರಾಕ್ಟ್ ಮಾಡ್ತಾರೆ ಅನ್ನೋದನ್ನು ಕೂಡ ಅಸೆಸ್ ಮಾಡ್ತಾರೆ. ಸೊ ದೀಸ್ ಆಲ್ ದ ಥಿಂಗ್ಸ್ ದಟ್ ಹ್ಯಾವ್ ಬೀನ್ ರೆಕಮೆಂಡೆಡ್ ಟು ಬಿ ಯೂಸ್ಡ್ ಫಾರ್ ದಿ ಅಸೆಸ್ಮೆಂಟ್. ಸೊ ಈ ಅಸೆಸ್ಮೆಂಟ್ ಗೆ ಈ ಎಲ್ಲಾ ಥಿಂಗ್ಸ್ ನ ರೆಕಮೆಂಡ್ ಮಾಡಲಾಗಿದೆ. ಸೊ ಸೆಕೆಂಡ್ ಅಸೆಸ್ಮೆಂಟ್ ನ ನಾವು ಲಾರ್ಜ್ ಸ್ಕೇಲ್ ಸ್ಟ್ಯಾಂಡರ್ಡೈಸ್ಡ್ ಅಸೆಸ್ಮೆಂಟ್ ಫಾರ್ ಅಸೆಸ್ಮೆಂಟ್ ಆಫ್ ದಿ ಪ್ರೊಸೆಸಸ್ ಅಂಡ್ ಫಂಕ್ಷನಿಂಗ್ ಆಫ್ ದಿ ಎಜುಕೇಶನಲ್ ಸಿಸ್ಟಮ್. ಅಂದ್ರೆ ಶೈಕ್ಷಣಿಕ ವ್ಯವಸ್ಥೆ ಸರಿಯಾಗಿದೆಯಾ ಇಲ್ವಾ ಅನ್ನೋದನ್ನ ಅಸೆಸ್ ಮಾಡ್ಲಿಕ್ಕೆ ಲಾರ್ಜ್ ಸ್ಕೇಲ್ ಸ್ಟ್ಯಾಂಡರ್ಡೈಸ್ಡ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಸೊ ಇಲ್ಲೇನ್ ಮಾಡ್ತಾರೆ ಅಂದ್ರೆ ದಿ ಅಸೆಸ್ಮೆಂಟ್ ಟೂಲ್ಸ್ ಕಾಮನ್ಲಿ ಯೂಸ್ಡ್ ಇನ್ ಕಂಡಕ್ಟಿಂಗ್ ಲಾರ್ಜ್ ಸ್ಕೇಲ್ ಅಸೆಸ್ಮೆಂಟ್ ಸ್ಟಡೀಸ್ ಆರ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಅಂದ್ರೆ ನಮ್ಗೆ ಪರೀಕ್ಷೆಯಲ್ಲಿ ಹೇಗ್ ಬರುತ್ತೋ ಆ ರೀತಿ ಬಹು ಆಯ್ಕೆ ಪ್ರಶ್ನೆಗಳನ್ನ ಕೊಡೋದರ ಮುಖಾಂತರ ಅವ್ರನ್ನ ಟೆಸ್ಟ್ ಮಾಡ್ತಾರೆ. ಅಂಡ್ ಕನ್ಸ್ಟ್ರಕ್ಟೆಡ್ ರೆಸ್ಪಾನ್ಸಸ್ ಆರ್ ಯೂಶುವಲಿ ಅವಾರ್ಡೆಡ್ ಟು ಬ್ರಿಂಗ್ ಇನ್ ಆಬ್ಜೆಕ್ಟಿವಿಟಿ ಇನ್ ದಿ ಪ್ರಾಸೆಸ್. ಅಂದ್ರೆ ಮೊದಲನೇ ಒಂದು ಪ್ರಶ್ನೆಗಳನ್ನ ಕೊಟ್ಟು, ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಪ್ರಶ್ನೆ ಕೊಟ್ಟು ಅದಕ್ಕೆ ಥಿಯರಿಟಿಕಲ್ ಆನ್ಸರ್ಸ್ ಬರೆದು, ಸೊ ಆ ರೀತಿ ಮಾಡುವುದರ ಬದಲಿಗೆ ಅವರಿಗೆ ಮಲ್ಟಿಪಲ್ ಚಾಯ್ಸ್ ನ ಕ್ವೆಶನ್ಸ್ ನ ಕೊಡೋದ್ರ ಮುಖಾಂತರ ಆ ಎಜುಕೇಶನಲ್ ಸಿಸ್ಟಮ್ ಸರಿಯಾಗಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ತಾರೆ. ಅದಾದ್ಮೇಲೆ ಸ್ಪೆಷಲೈಸ್ಡ್ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಸ್ಕೂಲ್ ಹೆಡ್ಸ್ ಅಂಡ್ ಟೀಚರ್ಸ್ ಹೋಲಿಸ್ಟಿಕ್ ಅಡ್ವಾನ್ಸ್ಮೆಂಟ್, ಅದನ್ನ ನಿಷ್ಠಾ 3.0 ಅಂತ ಕರಿತೀವಿ. ಫಾರ್ ದಿ ಫೌಂಡೇಶನಲ್ ಲಿಟ್ರಸಿ ಅಂಡ್ ನ್ಯೂಮರಸಿ, ದಿಸ್ ಈಸ್ ಕವರಿಂಗ್ ಅಬೌಟ್ 25 lakh ಟೀಚರ್ಸ್. ಸೊ ಈ ಒಂದು ಅಡ್ವಾನ್ಸ್ಮೆಂಟ್ ಸ್ಕೀಮ್ ಅಥವಾ ಈ ನಿಷ್ಠಾ 3.0 ಅಲ್ಲಿ 25 ಲಕ್ಷ ಟೀಚರ್ಸ್ ನ ಕವರ್ ಮಾಡಲಾಗಿದೆ. At the primary level across all states and UTs has been launched in September 2021. So ಇದನ್ನ ಸೆಪ್ಟೆಂಬರ್ 2021 ಅಲ್ಲಿ ಲಾಂಚ್ ಮಾಡಲಾಗಿತ್ತು. ಫಾರ್ ಆಲ್ ಸ್ಟೇಟ್ಸ್, ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 25 ಲಕ್ಷ ಟೀಚರ್ಸ್ ನ ಇದರ ಅಡಿಯಲ್ಲಿ ಟ್ರೈನ್ ಮಾಡಲಾಗ್ತಾ ಇದೆ ಅಥವಾ ಅವ್ರನ್ನ ಕವರ್ ಮಾಡಲಾಗ್ತಾ ಇದೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಫೋರ್ತ್ ಆರ್ಟಿಕಲ್. ಸೊ ಮಿನಿಸ್ಟ್ರಿ ಆಫ್ ಕೋಲ್ ಗ್ರೀನಿಂಗ್ ಇನಿಷಿಯೇಟಿವ್ ಇನ್ ಕೋಲ್ ಸೆಕ್ಟರ್. ಸೊ ಈ ಕಲ್ಲಿದ್ದಲಿನ ವಲಯದಲ್ಲಿ ಈ ಪೊಲ್ಯೂಷನ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಕೋಲ್ ಗ್ರೀನಿಂಗ್ ಇನಿಷಿಯೇಟಿವ್ಸ್ ನ ಮಾಡಲಾಗ್ತಾ ಇದೆ. ಸೊ ಇನ್ ಆರ್ಡರ್ ಟು ಪ್ರಮೋಟ್ ಸಸ್ಟೈನಬಲ್ ಮೈನಿಂಗ್ ಅಂಡ್ ಮಿನಿಮೈಸ್ ದಿ ಅಡ್ವರ್ಸ್ ಫುಟ್ಪ್ರಿಂಟ್ಸ್ ಆಫ್ ದಿ ಮೈನಿಂಗ್ ಆನ್ ದಿ ನೇಟಿವ್ ಎನ್ವಿರಾನ್ಮೆಂಟ್. ಸೊ ಈ ಗಣಿಗಾರಿಕೆ ಮಾಡೋದ್ರಿಂದ ಉಂಟಾಗ್ತಕ್ಕಂತ ಈ ಪರಿಸರದ ಮೇಲೆ ಉಂಟಾಗ್ತಕ್ಕಂತ ಪ್ರಭಾವಗಳನ್ನ ತಡಿಲಿಕ್ಕೆ ಈ ಒಂದು ದಿ ಇನಿಷಿಯೇಟಿವ್ ನ ಮಾಡಲಾಗ್ತಾ ಇದೆ. ಸೊ ಕೋಲ್ ಅಂಡ್ ಲಿಗ್ನೈಟ್ CPSU ಅಂದ್ರೆ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಕೋಲ್ ಹ್ಯಾವ್ ಬೀನ್ ಟೇಕಿಂಗ್ ವೇರಿಯಸ್ ಗ್ರೀನ್ ಇನಿಷಿಯೇಟಿವ್ಸ್ ನ ತಗೊಳ್ತಾ ಇದ್ದಾರೆ. ವಿತ್ ಅನ್ ಏಮ್ ಟು ಪ್ರೊವೈಡ್ ಬೂಸ್ಟ್ ಟು ಗ್ರೀನ್ ಇನಿಷಿಯೇಟಿವ್, ಮಿನಿಸ್ಟ್ರಿ ಆಫ್ ಕೋಲ್ ಆರ್ಗನೈಸಸ್ ವೃಕ್ಷಾರೋಪಣ್ ಅಂತ ಹೇಳ್ತೀವಿ. ವೃಕ್ಷಾರೋಪಣ್ ಅಭಿಯಾನ್ every year involving all mining areas of coal and lignite CPSU. ಸೊ ಈ ಕೋಲ್ ಅಂಡ್ ಲಿಗ್ನೈಟ್ ಗಣಿಗಾರಿಕೆ ಪ್ರದೇಶಗಳಲ್ಲಿ ಒಂದು ಅಭಿಯಾನ ಮಾಡ್ತಾರೆ. ಅದನ್ನ ನಾವು ವೃಕ್ಷಾರೋಪಣ್ ಅಭಿಯಾನ ಅಂತ ಕರಿತೀವಿ. ಸೊ ಏನಿದು ಅಭಿಯಾನ ಅಂದ್ರೆ ಫ್ರೀ ಡಿಸ್ಟ್ರಿಬ್ಯೂಷನ್ ಆಫ್ ಸ್ಯಾಪ್ಲಿಂಗ್ಸ್ ಅಮಾಂಗ್ಸ್ಟ್ ಲೋಕಲ್ ಇನ್ಹ್ಯಾಬಿಟೆಂಟ್ಸ್ ಆರ್ ಏಜೆನ್ಸೀಸ್ ಡ್ಯೂರಿಂಗ್ ದಿ ಅಭಿಯಾನ್ enhances plantation and also sensitizes the host community on importance of plantation. ಅಂದ್ರೆ ಇಲ್ಲಿ ಸಸಿಗಳನ್ನ ಕೊಡಲಾಗುತ್ತೆ. ಸೊ ಈ ಮೈನಿಂಗ್ ಏರಿಯಾಸ್ ಏನಿರುತ್ತೆ, ಈ ಕೋಲ್ ಅಥವಾ ಲಿಗ್ನೈಟ್ ನ ಎಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಆ ಪ್ಲೇಸಸ್ ಅಲ್ಲಿ ಸ್ಯಾಪ್ಲಿಂಗ್ಸ್ ನ ಅಥವಾ ಗಿಡಗಳನ್ನ ಕೊಡಲಾಗುತ್ತೆ. ಸೊ ಇದರಿಂದ ಅಲ್ಲಿರ್ತಕ್ಕಂಥ ಕಮ್ಯುನಿಟಿಗೆ ಈ ಪ್ಲಾಂಟೇಶನ್ ಅಥವಾ ಗಿಡಗಳನ್ನ ನೆಡ್ತಕ್ಕಂಥದ್ರ ಪ್ರಾಮುಖ್ಯತೆ ಏನು ಅಂತ ಕೂಡ ಅರಿವಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೋ ಟು ದಿ ಫಿಫ್ತ್ ಆರ್ಟಿಕಲ್. This article is related to Ministry of Minority, ಅಲ್ಪಸಂಖ್ಯಾತ ಸಚಿವಾಲಯಕ್ಕೆ ಸಂಬಂಧಪಟ್ಟ ಸುದ್ದಿ ಆಗಿರುತ್ತೆ. ಅದ್ಯಾವುದು ಅಂದ್ರೆ ಮೌಲಾನಾ ಆಜಾದ್ ನ್ಯಾಷನಲ್ ಫೆಲೋಶಿಪ್. ಸೊ ಮೌಲಾನಾ ಆಜಾದ್ ನ್ಯಾಷನಲ್ ಫೆಲೋಶಿಪ್ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ನಮ್ಗೆ ಗೊತ್ತಿರಬೇಕು, ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್. ದಿ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಇಂಪ್ಲಿಮೆಂಟ್ಸ್ ದಿ ಮೌಲಾನಾ ಆಜಾದ್ ನ್ಯಾಷನಲ್ ಫೆಲೋಶಿಪ್ ಸ್ಕೀಮ್ for educational empowerment of the students belonging to 6 notified minority communities. So ಇದರಲ್ಲಿ 6 communities ಬರುತ್ತೆ. ಅದ್ಯಾವುದು ಅಂದ್ರೆ ಸಿಖ್, ಬುದ್ಧ, ಕ್ರಿಶ್ಚಿಯನ್, ಜೈನ್, ಮುಸ್ಲಿಂ, ಜೊರಾಸ್ಟ್ರಿಯನ್. ಸೊ ಇವೆಲ್ಲ ಕಮ್ಯುನಿಟೀಸ್ ಇದರಲ್ಲಿ ಬರುತ್ತೆ. ಸೊ ಇದರಲ್ಲಿ ಏನು ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಟು ಪರ್ಸ್ಯೂ ರೆಗ್ಯುಲರ್ ಅಂಡ್ ಫುಲ್ ಟೈಮ್ ಎಂಫಿಲ್ ಅಂಡ್ PhD ಕೋರ್ಸಸ್. ಸೊ ಇದರ ಅಡಿಯಲ್ಲಿ ಎಂಫಿಲ್ ಮತ್ತೆ PhD ಕೋರ್ಸಸ್ಗೆ ಈ ಕಮ್ಯುನಿಟಿ ಅವರಿಗೆ ಸಹಾಯ ಮಾಡಲಾಗುತ್ತೆ. ಸೊ ಇದರಲ್ಲಿ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ UGC ಅಂಡರ್ ಅಲ್ಲಿ ಬರುತ್ತೆ, ವಿಚ್ ಇಂಪ್ಲಿಮೆಂಟ್ಸ್ MANF ಸ್ಕೀಮ್. ಸೊ MANF ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಮೌಲಾನಾ ಆಜಾದ್ ನ್ಯಾಷನಲ್ ಫೆಲೋಶಿಪ್ ಸ್ಕೀಮ್ ಆಗಿರುತ್ತೆ. ಸೊ ಇದನ್ನ UGC ಒಳಗಡೆ ಗ್ರಾಂಟ್ ಮಾಡಲಾಗಿರುತ್ತೆ ಫಾರ್ ದಿ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್. ಸೊ ಮೈನಾರಿಟಿ ಮಿನಿಸ್ಟ್ರಿಗೆ ಇದು ಸಂಬಂಧಪಟ್ಟಿರುತ್ತೆ. ಆರ್ಟಿಕಲ್ ನಂಬರ್ 6. This is also again related to Ministry of Minority, implementation of Madrasa modernization scheme. So ಈ ಮದ್ರಸಾ ಶಾಲೆಗಳೇನಿದ್ದಾವೆ ಅದರ ಆಧುನೀಕರಣಕ್ಕೆ ಮಾಡ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಂಡ್ ಲಿಟ್ರಸಿ ಅಂಡ್ ಮಿನಿಸ್ಟ್ರಿ ಆಫ್ ಎಜುಕೇಶನ್
was implementing an umbrella scheme for providing education to madrasa or minorities, which comprises of two schemes. So idra adiyalli ಎರಡು schemes irutte. Number one is scheme for providing quality education in madrasa, and second one is infrastructure development in minority institutions. ಒಂದು ಎಜುಕೇಶನ್ ನ ಕ್ವಾಲಿಟಿನ ಇಂಪ್ರೂವ್ ಮಾಡೋದು, ಇನ್ನೊಂದು ಎಜುಕೇಶನ್ ನೀಡಲಿಕ್ಕೆ ಮೂಲ ಸೌಕರ್ಯಗಳನ್ನ ಇಂಪ್ರೂವ್ ಮಾಡೋದು. ದಟ್ ಈಸ್ ಇನ್ ರಿಲೇಷನ್ ಟು ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್, ಅಂದ್ರೆ ಅಲ್ಪಸಂಖ್ಯಾತರ ಕಮ್ಯುನಿಟಿಗೆ ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿ ಪಡಿಸೋದು ಇದರ ಎರಡು ಉದ್ದೇಶಗಳಾಗಿರುತ್ತೆ. ದಿಸ್ ಸ್ಕೀಮ್ ಹ್ಯಾಸ್ ಬೀನ್ ಟ್ರಾನ್ಸ್ಫರ್ಡ್ ಟು ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಫ್ರಮ್ 1/4/2021. ಸೊ ಈ ಎರಡು ಸ್ಕೀಮ್ಸ್ ನ ಮಿನಿಸ್ಟ್ರಿ ಆಫ್ ಮೈನಾರಿಟಿಗೆ 1/4/2021 ಟ್ರಾನ್ಸ್ಫರ್ ಮಾಡಲಾಗಿರುತ್ತೆ. ಸೊ ಮೊದಲು ಇದು ಮಿನಿಸ್ಟ್ರಿ ಆಫ್ ಎಜುಕೇಶನ್ ಒಳಗಡೆ ಬರ್ತಾ ಇರುತ್ತೆ, ಇವಾಗ ಇದು ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಗೆ ಬಂದಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ 7th ಆರ್ಟಿಕಲ್. ಸೊ ದಿಸ್ ಆರ್ಟಿಕಲ್ ಇಸ್ ರಿಲೇಟೆಡ್ ಟು ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯಕ್ಕೆ ಸಂಬಂಧಪಟ್ಟಂತ ಒಂದು ಆರ್ಟಿಕಲ್ ಆಗಿರುತ್ತೆ. Kerala-based startup wins 2 prestigious awards at the national level. So a Kerala-based medical technology startup has been adjudged the winner of Startup India Grand Challenge 2021 in the medical device category of the Government of India. ಅಂದ್ರೆ ಒಂದು ವೈದ್ಯಕೀಯ ಒಂದು ಡಿವೈಸ್ ನ ಫೈಂಡ್ ಔಟ್ ಮಾಡೋ ಒಂದು ಕ್ಯಾಟಗರಿಯಲ್ಲಿ ಕೇರಳದ ಒಂದು ಮೆಡಿಕಲ್ ಟೆಕ್ನಾಲಜಿ ಸ್ಟಾರ್ಟ್ಅಪ್ ಗೆ ಒಂದು ಪ್ರೈಸ್ ಬಂದಿರುತ್ತೆ. ಸೊ ದಿಸ್ ಇಸ್ ಸ್ಟಾರ್ಟ್ಅಪ್ ಇನ್ ಇಂಡಿಯಾ ಗ್ರ್ಯಾಂಡ್ ಚಾಲೆಂಜ್ ಅಲ್ಲಿ ಇವರಿಗೆ ಒಂದು ಪ್ರಶಸ್ತಿ ಬಂದಿರುತ್ತೆ. ಸೊ ಸಸ್ಕ್ಯಾನ್ ಮೆಡಿಟೆಕ್ ಅಂತ ಕರಿತೀವಿ. ಆ ಕಂಪನಿ ಹೆಸರು ಯಾವುದು ಅಂದ್ರೆ ಸಸ್ಕ್ಯಾನ್ ಮೆಡಿಟೆಕ್. ದಿ ಸ್ಟಾರ್ಟ್ಅಪ್ ಇನ್ಕ್ಯುಬೇಟೆಡ್ ಅಟ್ ದಿ SCTIMST TIMED ಅಂದ್ರೆ ಟೆಕ್ನಾಲಜಿ ಬಿಸಿನೆಸ್ ಇನ್ಕ್ಯುಬೇಟರ್ ಆಫ್ ಶ್ರೀ ಚೈತ್ರ ತಿರುನಲ್ ಇನ್ಸ್ಟಿಟ್ಯೂಟ್ ಫಾರ್ ಮೆಡಿಕಲ್ ಸೈನ್ಸಸ್ ಅಂಡ್ ಟೆಕ್ನಾಲಜಿ, Tirunananthapuram, an autonomous institute of Department of Science and Technology ಆಗಿರುತ್ತೆ. Received a cash grant of 15 lakh rupees and the grand challenge organized by the Department of Pharmaceuticals, Government of India along with the Startup India, investindia.organization. So ಈ ಒಂದು the ceremony na ಡಿಪಾರ್ಟ್ಮೆಂಟ್ ಆಫ್ ಫಾರ್ಮಾಸ್ಯೂಟಿಕಲ್ಸ್, ಭಾರತ ಸರ್ಕಾರ ಮತ್ತು ಸ್ಟಾರ್ಟ್ಅಪ್ ಇಂಡಿಯಾ ಎರಡೂ ಕೂಡ ಆರ್ಗನೈಸ್ ಮಾಡಿ ಈ ಒಂದು ಅವಾರ್ಡ್ಸ್ ನ ನೀಡಿರುತ್ತೆ. ಸಸ್ಕ್ಯಾನ್ ಮೆಡಿಟೆಕ್ ಹ್ಯಾಸ್ ಡೆವಲಪ್ಡ್ ಓರಲ್ ಸ್ಕ್ಯಾನ್ and handheld device for early, accurate and cost effective detection of pre-cancerous lesions in mouth. ಅಂದ್ರೆ ಬಾಯಿಯಲ್ಲಿ ಉಂಟಾಗ್ತಕ್ಕಂತ ಕ್ಯಾನ್ಸರ್ಸ್ ನ ತುಂಬಾ ತ್ವರಿತವಾಗಿ ತುಂಬಾ ಮುಂಚೆನೆ ಡಿಟೆಕ್ಟ್ ಮಾಡ್ತಕ್ಕಂಥದ್ದು ಮತ್ತೆ ತುಂಬಾ ಅಕ್ಯುರೇಟ್ ಆಗಿ ಡಿಟೆಕ್ಟ್ ಮಾಡೋದು. ನಾಟ್ ಓನ್ಲಿ ದಟ್, ಕಾಸ್ಟ್ ಎಫೆಕ್ಟಿವ್ ಆಗಿ ಡಿಟೆಕ್ಟ್ ಮಾಡ್ತಕ್ಕಂತ ಒಂದು ಡಿವೈಸ್ ನ ಅವರು ಡಿಸ್ಕವರ್ ಮಾಡಿರ್ತಾರೆ. ಸೊ ಇದಕ್ಕೆ ಇವರಿಗೆ ಈ ಅವಾರ್ಡ್ ಸಿಕ್ಕಿರುತ್ತೆ. So with this, let's go to the second, next article. This article is related to Ministry of Jal Shakti, India Young Water Professional Program launch. So ಈ India Water, Young Water Professional Program ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ತಿಳ್ಕೊಳ್ಳೋಣ. ದಿ ಫಸ್ಟ್ ಎಡಿಷನ್, ಸೊ ಇದು ಫಸ್ಟ್ ಎಡಿಷನ್ ಆಗಿರುತ್ತೆ. ದಿ ಇಂಡಿಯಾ ಯಂಗ್ ವಾಟರ್ ಪ್ರೊಫೆಷನಲ್ ಪ್ರೋಗ್ರಾಮ್ ವಾಸ್ ಲಾಂಚ್ಡ್ ವರ್ಚುಯಲಿ. ಸೊ ಇದನ್ನ ವರ್ಚುಯಲಿ ಲಾಂಚ್ ಮಾಡಲಾಗಿರುತ್ತೆ. ದಿಸ್ ಪ್ರೋಗ್ರಾಮ್ ಹ್ಯಾಸ್ ಬಿನ್ ಟೇಕನ್ ಅಪ್ ಅಂಡರ್ ದಿ ನ್ಯಾಷನಲ್ ಹೈಡ್ರಾಲಜಿ ಪ್ರಾಜೆಕ್ಟ್. ಸೊ ಇದನ್ನ ನ್ಯಾಷನಲ್ ಹೈಡ್ರಾಲಜಿ ಪ್ರಾಜೆಕ್ಟ್ ಅಡಿಯಲ್ಲಿ ತೆಗೆದುಕೊಂಡಿರುತ್ತಾರೆ. ಸೊ ದಿಸ್ ಈಸ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಫ್ DOWR. ಸೊ DOWR ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ವಾಟರ್ ರಿಸೋರ್ಸಸ್ and research and development, and GR andre Ganga rejuvenation, and supported by Australian Water Partnership. So ನಮ್ಗೆ ಯಾವ ತರ ಸಹಯೋಗ ಇದೆ ಅಂದ್ರೆ ಆಸ್ಟ್ರೇಲಿಯನ್ ವಾಟರ್ ಪಾರ್ಟ್ನರ್ಶಿಪ್ ಸಹಯೋಗದೊಂದಿಗೆ ಈ ಒಂದು ಪ್ರೋಗ್ರಾಮ್ ನ ಲಾಂಚ್ ಮಾಡಲಾಗಿದೆ. ದಿ ಲಾಂಚ್ ಆಫ್ ಇಂಡಿಯಾ ಯಂಗ್ ವಾಟರ್ ಪ್ರೊಫೆಷನಲ್ ಪ್ರೋಗ್ರಾಮ್ ಮಾರ್ಕ್ಸ್ ಅ ಸಿಗ್ನಿಫಿಕೆಂಟ್ ಮೈಲ್ಸ್ಟೋನ್ ಇನ್ ಆಸ್ಟ್ರೇಲಿಯಾ ಅಂಡ್ ಇಂಡಿಯಾ ವಾಟರ್ ರಿಲೇಶನ್ಶಿಪ್. ಸೊ ನಮ್ಮ ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ವಾಟರ್ ರಿಲೇಶನ್ಶಿಪ್ ಅಲ್ಲಿ ಸೊ ಈ ಒಂದು ಪ್ರೋಗ್ರಾಮ್ ಒಂದು ಸಿಗ್ನಿಫಿಕೆಂಟ್ ಮೈಲ್ಸ್ಟೋನ್ ಆಗಿರುತ್ತೆ. ಮೈಲ್ಸ್ಟೋನ್ ಅಂದ್ರೆ ಒಂದು ಮೈಲಿಗಲ್ಲಾಗಿರುತ್ತೆ. The seeds for this program were sown during the co-design workshop with National Hydrology Project on sustainable water management in November 2019. So November 2019 ಅಲ್ಲಿ ಸಸ್ಟೈನಬಲ್ ವಾಟರ್ ಮ್ಯಾನೇಜ್ಮೆಂಟ್ ಅಂತ ಒಂದು ಪ್ರೋಗ್ರಾಮ್ ನಡೆದಿತ್ತು. ಸೊ ಆ ಒಂದು ವರ್ಕ್ಶಾಪ್ ಅಲ್ಲಿ ಸೊ ಈ ಒಂದು ಯಂಗ್ ವಾಟರ್ ಪ್ರೊಫೆಷನಲ್ ಪ್ರೋಗ್ರಾಮ್ ನ ಡಿಸೈನ್ ಮಾಡಬೇಕು ಅಂತ ಸೊ ಅಲ್ಲಿಂದ ಈ ಐಡಿಯಾ ಕಾನ್ಸೆಪ್ಚುಯಲೈಸ್ ಆಗಿರುತ್ತೆ. ದಿಸ್ ಪ್ರೋಗ್ರಾಮ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಬೈ ಆಸ್ಟ್ರೇಲಿಯಾ ಇಂಡಿಯಾ ವಾಟರ್ ಸೆಂಟರ್. ಯಾವ ಪ್ರೋಗ್ರಾಮ್ ಐ ಆಮ್ ಟಾಕಿಂಗ್ ಅಬೌಟ್? ಇಂಡಿಯಾ ಯಂಗ್ ವಾಟರ್ ಪ್ರೊಫೆಷನಲ್ ಪ್ರೋಗ್ರಾಮ್ ನ ಆಸ್ಟ್ರೇಲಿಯಾ
ಇಂಡಿಯಾ ವಾಟರ್ ಸೆಂಟರ್ ಇಂಪ್ಲಿಮೆಂಟ್ ಮಾಡುತ್ತೆ. ಸೊ ದಿಸ್ ಇಸ್ ಅ ಕನ್ಸೋರ್ಟಿಯಂ ಆಫ್ ಆಸ್ಟ್ರೇಲಿಯನ್ ಅಂಡ್ ಇಂಡಿಯನ್ ಯೂನಿವರ್ಸಿಟಿ. ಸೊ ಭಾರತ ಮತ್ತು ಆಸ್ಟ್ರೇಲಿಯಾದ ವಿಶ್ವವಿದ್ಯಾಲಯಗಳ ಒಂದು ಕನ್ಸೋರ್ಟಿಯಂ ಆಗಿರುತ್ತೆ. ಇದು ಇಂಡಿಯಾ ಯಂಗ್ ವಾಟರ್ ಪ್ರೊಫೆಷನಲ್ ಪ್ರೋಗ್ರಾಮ್ ನ ಇಂಪ್ಲಿಮೆಂಟ್ ಮಾಡುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಏನಂದ್ರೆ, ಸೊ ಇದರ ಗುರಿಗಳೇನಂದ್ರೆ, ಸೊ ದಿ ಆಬ್ಜೆಕ್ಟಿವ್ಸ್ ಆಫ್ ಇಂಡಿಯಾ ಯಂಗ್ ವಾಟರ್ ಪ್ರೊಫೆಷನಲ್ ಪ್ರೋಗ್ರಾಮ್ ಆರ್ ಟು ಎಕ್ವಿಪ್ water professionals with the necessary skills, knowledge, behavior, and networks that will better enable them to contribute to the development and management of water resources in India. ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ನೀರಿನ ಸಂಪನ್ಮೂಲಗಳನ್ನ ಸರಿಯಾದ ಬಳಕೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಕೌಶಲ್ಯಗಳಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ನಾಲೆಜ್ ಇರಬೇಕು, ಅದಕ್ಕೆ ಸಂಬಂಧಪಟ್ಟ ಬಿಹೇವಿಯರ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ನೆಟ್ವರ್ಕ್ ಇರ್ಬೋದು. ಸೊ ಇದನ್ನ ಬೆಟರ್ ಎನೇಬಲ್ ಮಾಡ್ಲಿಕ್ಕೆ ಅವರಿಗೆ ಟ್ರೈನಿಂಗ್ ನ ಕೊಡಲಾಗುತ್ತೆ. ಅಂಡ್ ಟು ಅಡ್ರೆಸ್ ದಿ ಕಾಂಪಿಟೆನ್ಸಿ ನೀಡ್ಸ್ ಅಂಡ್ ಪ್ರಿಯಾರಿಟೀಸ್ ಆಫ್ ದಿ ವಾಟರ್ ಸೆಕ್ಟರ್ ಇನ್ ಇಂಡಿಯಾ. ಅಂದ್ರೆ ಈ ಒಂದು ವಾಟರ್ ಸೆಕ್ಟರ್ ಅಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಕಾಂಪಿಟೆನ್ಸಿ ಏನಿರುತ್ತೆ ಅದಕ್ಕೆ ಒಂದು ಪ್ರಿಯಾರಿಟಿ ಕೊಡ್ಲಿಕ್ಕೆ ಸೊ ಈ ಒಂದು ಪ್ರೋಗ್ರಾಮ್ ನ ಲಾಂಚ್ ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೋ ಟು ದಿ 9th ಆರ್ಟಿಕಲ್. ಇಂಡಿಯಾ, ಶ್ರೀಲಂಕಾ ಅಂಡ್ ಮಾಲ್ಡೀವ್ಸ್ ಹೋಲ್ಡ್ ಮೆರಿಟೈಮ್ ಎಕ್ಸರ್ಸೈಸ್. ಸೊ ಈ ಟ್ರೈಲ್ಯಾಟ್ರಲ್ ಎಕ್ಸರ್ಸೈಸ್ ನ ಉದ್ದೇಶ ಏನು, ಇದು ಯಾವಾಗ ಸ್ಟಾರ್ಟ್ ಆಯ್ತು, ಇದ್ರ ಹೆಸರೇನು ಅನ್ನೋದನ್ನ ಡಿಸ್ಕಸ್ ಮಾಡೋಣ. A 2-day trilateral maritime drill conducted by the coast guards of India, Sri Lanka and Maldives to bolster security in Indian Ocean. So ಈ ಇಂಡಿಯನ್ ಓಷನ್ ಅಲ್ಲಿ ಒಂದು ಭದ್ರತೆಯನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಈ ಒಂದು ಎಕ್ಸರ್ಸೈಸ್ ನ ಮಾಡಲಾಗುತ್ತೆ. Enhance mutual operational capabilities and exercise interoperability between these 3 nations. ಅಂದ್ರೆ ನಮ್ಮ 3 ರಾಷ್ಟ್ರಗಳ ನಡುವೆ ಒಂದು ಇಂಟರ್ ಆಪರೇಷನ್ಸ್ ಏನಿರುತ್ತೆ ಸೊ ಅದನ್ನ ಮ್ಯೂಚುವಲಿ ಎನ್ಹಾನ್ಸ್ ಮಾಡ್ಲಿಕ್ಕೆ ಈ ಒಂದು ಎಕ್ಸರ್ಸೈಸ್ ಮಾಡಲಾಗುತ್ತೆ. ದಿ 15th ಎಡಿಷನ್ ಅಂದ್ರೆ ಇವಾಗ ನಡೀತಾ ಇರೋದು 2021ರಲ್ಲಿ ನಡೀತಾ ಇರ್ತಕ್ಕಂಥದ್ದು 15ನೇ ಆವೃತ್ತಿ ಆಗಿರುತ್ತೆ. ಸೊ ದಿಸ್ ಇಸ್ ದಿ ಟ್ರೈಲ್ಯಾಟ್ರಲ್ ಎಂಗೇಜ್ಮೆಂಟ್ ಟರ್ಮ್ಡ್ ಆಸ್ ದೋಸ್ತಿ. ಸೊ ಇದನ್ನ ದೋಸ್ತಿ ಅಂತ ಹೆಸರು ಕೊಟ್ಟಿರ್ತಾರೆ. is conducted biennially and 2021 marks 30 years since these maritime drills were conducted for the very first time. ಅಂದ್ರೆ 2021ಕ್ಕೆ ಈ ಟ್ರೈಲ್ಯಾಟ್ರಲ್ ಎಕ್ಸರ್ಸೈಸ್ ಸ್ಟಾರ್ಟ್ ಆಗಿ 30 ವರ್ಷಗಳಾಗಿರುತ್ತೆ. ಸೊ ಇದಕ್ಕೆ ಈ ಒಂದು ಟ್ರೈಲ್ಯಾಟ್ರಲ್ ಎಕ್ಸರ್ಸೈಸ್ ಗೆ ದೋಸ್ತಿ ಅಂದ್ರೆ ಹಿಂದಿಯಲ್ಲಿ ಫ್ರೆಂಡ್ಶಿಪ್. ದೋಸ್ತಿ ಅನ್ನೋದು ಹಿಂದಿ ಪದ ಆಗಿರುತ್ತೆ. ಸೊ ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು. However, it began primarily as bilateral engagement. ಅಂದ್ರೆ ಪ್ರಾಥಮಿಕವಾಗಿ ಇದು 2 ರಾಷ್ಟ್ರಗಳ ನಡುವೆ ಮಾತ್ರ ಇರುತ್ತೆ. ಯಾವ್ಯಾವ ರಾಷ್ಟ್ರಗಳು ಅಂದ್ರೆ ಇಂಡಿಯಾ ಮತ್ತು ಮಾಲ್ಡೀವ್ಸ್ ಮಾತ್ರ ಇರುತ್ತೆ. ಸೊ ಲೇಟರ್ ಶ್ರೀಲಂಕಾ ಜಾಯಿಂಡ್ ಇನ್ 2012 ಟು ಮೇಕ್ ಎ ಟ್ರೈಲ್ಯಾಟ್ರಲ್ ಎಕ್ಸರ್ಸೈಸ್. ಸೊ 2012ರಲ್ಲಿ ಶ್ರೀಲಂಕಾ ಈ ಎಕ್ಸರ್ಸೈಸ್ ಗೆ ಜಾಯ್ನ್ ಆಗಿರುತ್ತೆ. India was represented by INS Subhadra offshore patrol vessel, P-81 long range maritime patrol aircraft, while Sri Lanka in the Samudra and Maldives in the maritime reconnaissance aircraft Dornier are participating from Sri Lanka Navy and Maldives Defense Force respectively. So India dinda ಸೊ ಈ ಒಂದು ಸುಭದ್ರಾ ಆಫ್ಶೋರ್ ಪ್ಯಾಟ್ರೋಲ್ ಮತ್ತೆ P-81 ಲಾಂಗ್ ರೇಂಜ್ ಮೆರಿಟೈಮ್ ಪ್ಯಾಟ್ರೋಲ್ ಏರ್ಕ್ರಾಫ್ಟ್ ಪಾರ್ಟಿಸಿಪೇಟ್ ಮಾಡುತ್ತೆ. ಶ್ರೀಲಂಕಾದಿಂದ ಸಮುದ್ರ ಮತ್ತೆ ಮಾಲ್ಡೀವ್ಸ್ ಇಂದ ಮೆರಿಟೈಮ್ ರೆಕಾಗ್ನಿಸೆನ್ಸ್ ಏರ್ಕ್ರಾಫ್ಟ್ಸ್ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ವಿತ್ ದಿಸ್ ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಆರ್ಟಿಕಲ್. Japanese movie wins IFFI Golden Peacock Award. So Japanese filmmaker Masakuzo Kaneko's Ring Wandering ಅಂತ ಹೇಳ್ತೀವಿ. ಸೊ ರಿಂಗ್ ವ್ಯಾಂಡರಿಂಗ್ ಇಸ್ ದ ನೇಮ್ ಆಫ್ ದಿ ಮೂವಿ. ಸೊ ಫಿಲ್ಮ್ ಮೇಕರ್ ಹೆಸರು ಯಾವ್ದು ಅಂದ್ರೆ ಮಸಾಕಾಜು ಕೆನೆಕೋ ಅಂತ ಹೇಳ್ತೀವಿ. ಅಬೌಟ್ ಅನ್ ಇನ್ಸ್ಪೈರಿಂಗ್ ಮಂಗಾ ಆರ್ಟಿಸ್ಟ್. ಸೊ ಮಂಗಾ ಆರ್ಟಿಸ್ಟ್ ಅಂದ್ರೆ ದಿಸ್ ಇಸ್ ಅ ಕೈಂಡ್ ಆಫ್ ಗ್ರಾಫಿಕ್ ನಾವೆಲ್ಸ್ ದಟ್ ಆರ್ ಡಿಸೈನ್ಡ್ ಇನ್ ಜಪಾನ್ ಅಲ್ಲಿ ಇರ್ತಕ್ಕಂಥ ಒಂದು ಕಾಮಿಕ್ ಅಥವಾ ಗ್ರಾಫಿಕ್ ನಾವೆಲ್ಸ್ ಆಫ್ ಜಪಾನ್ ನ ನಾವು ಮಂಗಾ ಆರ್ಟಿಸ್ಟ್ ಅಂತ ಕರಿತೀವಿ. ಸೊ ಈ ಒಂದು ಮಂಗಾ ಆರ್ಟಿಸ್ಟ್ ಕುರಿತಂತೆ ಮಾಡಿರ್ತಕ್ಕಂಥ ಒಂದು ಚಲನಚಿತ್ರ, ಅದನ್ನ ನಾವು ರಿಂಗ್ ವ್ಯಾಂಡರಿಂಗ್ ಅಂತ ಕರಿತೀವಿ. ಸೊ ಇದಕ್ಕೆ ಗೋಲ್ಡನ್ ಪಿಕಾಕ್ ಪ್ರಶಸ್ತಿ ಬಂದಿರುತ್ತೆ. ಒನ್ ದಿ ಟಾಪ್ honor at the closing ceremony of 52nd edition of the International Film Festival of India here. The film won the coveted Golden Peacock Award, which consists of a cash prize of 40 lakh rupees. So ಇದರಲ್ಲಿ cash prize 40 ಲಕ್ಷ ಕೊಡಲಾಗುತ್ತೆ. ಸೊ ಅದ್ರ ಜೊತೆ ದಿ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ವೆಂಟ್ ಟು ವ್ಯಾಕ್ಲೇವ್ ಕೆಡ್ರಾಂಕ್ ಫಾರ್ ಸೇವಿಂಗ್ ಒನ್ ಹೂ ವಾಸ್ ಡೆಡ್. ಸೊ ಈ ಸೇವಿಂಗ್ ಒನ್ ಹೂ ವಾಸ್ ಡೆಡ್ ಅನ್ನೋ ಚಲನಚಿತ್ರಕ್ಕೆ ಬೆಸ್ಟ್ ಡೈರೆಕ್ಟರ್ ಯಾರಿಗೆ ಅಂದ್ರೆ ವಾಕ್ಲೇವ್ ಕಟ್ರಾಂಕಾಗೆ ಬಂದಿರುತ್ತೆ. ಸೊ ಅದಾದ್ಮೇಲೆ ಜಿತೇಂದ್ರ ಜೋಶಿ ಒನ್ ದಿ ಬೆಸ್ಟ್ ಆಕ್ಟರ್ ಮೇಲ್. ಸೊ ಮೇಲ್ ಕ್ಯಾಟಗರಿಯಲ್ಲಿ ಉತ್ತಮ ಆಕ್ಟರ್ ಪ್ರಶಸ್ತಿಗೆ ಜಿತೇಂದ್ರ ಜೋಶಿ ಅವ್ರಿಗೆ ಬಂದಿರುತ್ತೆ.
ಸೊ ಇದು ಯಾವ ಫಿಲ್ಮ್ಗೆ ಅಂದ್ರೆ ದಿ ಫಿಲ್ಮ್ ಮೇಕರ್ ನಿಖಿಲ್ ಮಹಾಜನ್ಸ್ ಮರಾಠಿ ಡ್ರಾಮಾ ಗೋದಾವರಿ ಅನ್ನೋ ಚಲನಚಿತ್ರಕ್ಕೆ ಬೆಸ್ಟ್ ಆಕ್ಟರ್ ಮೇಲ್ ಬಂದಿರುತ್ತೆ. ಬೆಸ್ಟ್ ಆಕ್ಟರ್ ಫಿಮೇಲ್ ಯಾರಿಗೆ ಬಂದಿರುತ್ತೆ ಅಂದ್ರೆ ಆಂಜೆಲೋ ಮೊಲಿನಾ ಫಾರ್ ಹರ್ ಪ್ಯಾರಗ್ವೆ ಫಿಲ್ಮ್ ಚಾರ್ಲೋಟೆ ಅನ್ನೋ ಒಂದು ಪೆರಗ್ವೆ ಫಿಲ್ಮ್ಗೆ ಈ ಒಂದು ಬೆಸ್ಟ್ ಫಿಮೇಲ್ ಆಕ್ಟ್ರೆಸ್ ಅವಾರ್ಡ್ ಕೂಡ ಬಂದಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಆರ್ಟಿಕಲ್. ಸೊ ದಿಸ್ ಇಸ್ ರಿಲೇಟೆಡ್ ಟು ಮಿನಿಸ್ಟ್ರಿ ಆಫ್ ಎಜುಕೇಶನ್. ಸೊ ಸಮಗ್ರ ಶಿಕ್ಷಾ ಅಭಿಯಾನ್ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ ನ ತಿಳ್ಕೊಳ್ಳೋಣ. ಸೊ ವಾಟ್ ಈಸ್ ದಿಸ್ ಸಮಗ್ರ ಶಿಕ್ಷಾ ಅಭಿಯಾನ್? ದಿ ಏಮ್ ಆಫ್ ದಿ ರೀಡಿಸೈನ್ಡ್ ಸಮಗ್ರ ಶಿಕ್ಷಾ ಸ್ಕೀಮ್. ಸೊ ಈ ಒಂದು ಸಮಗ್ರ ಶಿಕ್ಷಾ ಸ್ಕೀಮ್ ನ ರೀಡಿಸೈನ್ ಮಾಡಲಾಗಿದೆ is to universalize access to school education. ಈ ಸ್ಕೂಲ್ ಎಜುಕೇಶನ್ ಏನಿದೆ ಸೊ ಅದನ್ನ ಯೂನಿವರ್ಸಲೈಸ್ ಮಾಡ್ಲಿಕ್ಕೆ ಈ ಒಂದು ಸಮಗ್ರ ಶಿಕ್ಷಾ ಅಭಿಯಾನ್ ಅಥವಾ ಸ್ಕೀಮ್ ನ ರೀಡಿಸೈನ್ ಮಾಡಲಾಗ್ತಾ ಇದೆ. ಅದರ ಜೊತೆ ಟು ಪ್ರಮೋಟ್ ಈಕ್ವಿಟಿ ಥ್ರೂ ದಿ ಇನ್ಕ್ಲೂಷನ್ ಆಫ್ ಡಿಸ್ಅಡ್ವಾಂಟೇಜ್ ಗ್ರೂಪ್ಸ್ ಅಂಡ್ ವೀಕರ್ ಸೆಕ್ಷನ್ಸ್. ಅಂದ್ರೆ ಸಮಾಜದಲ್ಲಿರ್ತಕ್ಕಂಥ ಡಿಸ್ಅಡ್ವಾಂಟೇಜ್ ಗ್ರೂಪ್ಸ್ ಮತ್ತೆ ವೀಕರ್ ಸೆಕ್ಷನ್ ಏನಿರುತ್ತೆ ಸೊ ಅವ್ರನ್ನ ಇನ್ಕ್ಲೂಡ್ ಮಾಡ್ಲಿಕ್ಕೆ ಸಮಗ್ರ ಶಿಕ್ಷಾ ಸ್ಕೀಮ್ ನ ಮಾಡ್ಲಾಗ್ತಾ ಇದೆ. ಅಂಡ್ ಟು ಇಂಪ್ರೂವ್ ದಿ ಕ್ವಾಲಿಟಿ ಆಫ್ ಎಜುಕೇಶನ್ ಅಕ್ರಾಸ್ ಆಲ್ ಲೆವೆಲ್ಸ್ ಆಫ್ ಸ್ಕೂಲ್ ಎಜುಕೇಶನ್ ಫ್ರಮ್ ಪ್ರೀ ಪ್ರೈಮರಿ ಟು ಕ್ಲಾಸ್ 12 ತನಕ ಈ ಶಿಕ್ಷಣದ ಗುಣಮಟ್ಟವನ್ನ ಏರಿಕೆ ಮಾಡ್ಲಿಕ್ಕೆ ಸಮಗ್ರ ಶಿಕ್ಷಾ ಅಭಿಯಾನವನ್ನ ರೀಡಿಸೈನ್ ಮಾಡ್ಲಾಗ್ತಾ ಇದೆ. ಸೊ ವಾಟ್ ಆರ್ ದಿ ಮೇಜರ್ ಆಬ್ಜೆಕ್ಟಿವ್ಸ್? ನಂಬರ್ 1, support states and UTs in implementing the recommendations of the National Education Policy 2020. ಈ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಏನಿತ್ತು ಅದನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ರಾಜ್ಯಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಶಿಫಾರಸುಗಳನ್ನು ಮಾಡಲಾಗುತ್ತೆ. ಯಾವುದರ ಮುಖಾಂತರ? ಸಮಗ್ರ ಶಿಕ್ಷಾ ಅಭಿಯಾನದ ಮುಖಾಂತರ. ಸಪೋರ್ಟ್ ಸ್ಟೇಟ್ಸ್ ಇನ್ ಇಂಪ್ಲಿಮೆಂಟಿಂಗ್ ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್. ಈ RTE ಆಕ್ಟ್ ಅಂತ ಏನ್ ಕರಿತೀವಿ ಇದರ ಮುಖಾಂತರ ಶಿಕ್ಷಣ ಪಡ್ಲಿಕ್ಕೆ ಸೊ ಇದು ಸಹಾಯ ಮಾಡುತ್ತೆ. ಫೋಕಸ್ ಆನ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಶನ್. ಸೊ ಅರ್ಲಿ ಚೈಲ್ಡ್ಹುಡ್ ಕೇರ್ ಮತ್ತೆ ಶಿಕ್ಷಣಕ್ಕೆ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಎಂಫಸೈಸ್ ಆನ್ ಫೌಂಡೇಶನಲ್ ಲಿಟರಸಿ ಅಂಡ್ ನ್ಯೂಮರಸಿ. ಸೊ as we saw in the second article today, so foundational literacy ಮತ್ತು ನ್ಯೂಮರಸಿನ ಇನ್ಕ್ರೀಸ್ ಮಾಡ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. Thrust on holistic, integrated, inclusive and active based curriculum pedagogy to impart 21st century skills among the students. ಅಂದ್ರೆ pedagogy ಅಂದ್ರೆ ಟೀಚಿಂಗ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಟೀಚಿಂಗ್ ಸ್ಕಿಲ್ಸ್ ಮುಖಾಂತರ ಒಂದು ಸಂಪೂರ್ಣ, ಹೋಲಿಸ್ಟಿಕ್ ಅಂದ್ರೆ ಸಮಗ್ರ ಅಥವಾ ಸಂಪೂರ್ಣ ಅಂತ ಕರಿತೀವಿ. ಇನ್ಕ್ಲೂಸಿವ್ ಅಂಡ್ ಆಕ್ಟಿವಿಟಿ ಬೇಸ್ಡ್ ಕರಿಕ್ಯುಲಮ್ ಅಂದ್ರೆ ಇಟ್ ಇಸ್ ಜಸ್ಟ್ ನಾಟ್ ರೀಡಿಂಗ್ ದ ಬುಕ್ಸ್, ಅದರಲ್ಲಿ ಚಟುವಟಿಕೆಗಳು ಕೂಡ ಇರಬೇಕು. ಸೊ ಅದನ್ನ ನಾವು ಆಕ್ಟಿವಿಟಿ ಬೇಸ್ಡ್ ಕರಿಕ್ಯುಲಮ್ ಅಂತ ಕರಿತೀವಿ. ಸೊ ಇದರ ಮುಖಾಂತರ 21ನೇ ಶತಮಾನಕ್ಕೆ ಬೇಕಾಗಿರ್ತಕ್ಕಂಥ ಕೌಶಲ್ಯಗಳೇನಿದಾವೆ ಸೊ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಅಳವಡಿಸಲಿಕ್ಕೆ ಇದರಲ್ಲಿ ಪ್ರಯತ್ನ ಮಾಡಲಾಗುತ್ತೆ. ಅದರ ಜೊತೆ ಪ್ರಾವಿಷನ್ ಆಫ್ ಕ್ವಾಲಿಟಿ ಎಜುಕೇಶನ್ ಅಂಡ್ ಎನ್ಹಾನ್ಸಿಂಗ್ ಲರ್ನಿಂಗ್ ಔಟ್ಕಮ್ಸ್ ಆಫ್ ದಿ ಸ್ಟೂಡೆಂಟ್ಸ್. ಸೊ ಒಂದು ಉತ್ಕೃಷ್ಟ ಕ್ವಾಲಿಟಿಯ ಒಂದು ಶಿಕ್ಷಣವನ್ನ ನೀಡಲಾಗುತ್ತೆ. ಸೊ ಅದರಿಂದ ಔಟ್ಕಮ್ಸ್ ಏನಿರುತ್ತೆ ಅಂದ್ರೆ ವಿದ್ಯಾರ್ಥಿ ಹೇಗೆ ಕಲಿತಾರೆ ಅದನ್ನ ಕೂಡ ಇನ್ಕ್ರೀಸ್ ಮಾಡಲಾಗುತ್ತೆ. ಬ್ರಿಡ್ಜಿಂಗ್ ಸೋಷಿಯಲ್ ಅಂಡ್ ಜೆಂಡರ್ ಗ್ಯಾಪ್ಸ್ ಇನ್ ದ ಸ್ಕೂಲ್ ಎಜುಕೇಶನ್. ಅಂದ್ರೆ ಈ ಗ್ಯಾಪ್ಸ್ ಅಥವಾ ಈ ಸಾಮಾಜಿಕ ಅಂತರ ಮತ್ತೆ ಜೆಂಡರ್ ಗ್ಯಾಪ್ಸ್ ಏನಿದೆ, ಲಿಂಗ ಅಂತರಗಳೇನಿರುತ್ತೆ ಅಂದ್ರೆ ಇವಾಗ ಮೆನ್ ಎಜುಕೇಶನ್ ಜಾಸ್ತಿ ಇರುತ್ತೆ. ಇಫ್ ಯು ಟೇಕ್ ದಿ 2011 ಸೆನ್ಸಸ್ ಫಿಮೇಲ್ ಎಜುಕೇಶನ್ ಗಿಂತ ಮೇಲ್ ಎಜುಕೇಶನ್ ಜಾಸ್ತಿ ಇರುತ್ತೆ. ಸೊ ಅದನ್ನ ಆ ಗ್ಯಾಪ್ ಏನಿದೆ ಅದನ್ನ ಬ್ರಿಡ್ಜ್ ಮಾಡ್ಲಿಕ್ಕೆ ಸೊ ಈ ಒಂದು ಅಭಿಯಾನ ಸಹಾಯ ಮಾಡುತ್ತೆ. ಎನ್ಶೋರಿಂಗ್ ಈಕ್ವಿಟಿ ಅಂಡ್ ಇನ್ಕ್ಲೂಷನ್ ಅಟ್ ಆಲ್ ಲೆವೆಲ್ಸ್ ಆಫ್ ಸ್ಕೂಲ್ ಎಜುಕೇಶನ್. ಅಂದ್ರೆ ಸ್ಕೂಲ್ ಎಜುಕೇಶನ್ ನ ಎಲ್ಲಾ ಹಂತಗಳಲ್ಲೂ ಒಂದು ಈಕ್ವಿಟಿ ಮತ್ತೆ ಇನ್ಕ್ಲೂಷನ್ ಇರಬೇಕು. ಸೊ ಅವರು ಪಾರ್ಟಿಸಿಪೇಟ್ ಮಾಡ್ತಕ್ಕಂತ ಒಂದು ಪ್ರೋಸೆಸ್ ನ ಕ್ರಿಯೇಟ್ ಮಾಡ್ತಾರೆ. ಸ್ಟ್ರೆಂಥನಿಂಗ್ ಅಂಡ್ ಅಪ್ಗ್ರೇಡಿಂಗ್ ಆಫ್ ದಿ ಸ್ಟೇಟ್ ಕೌನ್ಸಿಲ್ ಫಾರ್ ಎಜುಕೇಶನ್ ರಿಸರ್ಚ್ ಟ್ರೈನಿಂಗ್. ಸೊ ಈ SCERT ಏನಿದೆ ಸೊ ಇದನ್ನ ಅಪ್ಗ್ರೇಡ್ ಮಾಡಲಾಗುತ್ತೆ. ಸ್ಟೇಟ್ ಇನ್ಸ್ಟಿಟ್ಯೂಟ್ಸ್ ಆಫ್ ದಿ ಎಜುಕೇಶನ್ and district institutes for education and training as nodal agency for teacher training. So ಈ ಶಿಕ್ಷಕರ ತರಬೇತಿ ಏನಿದೆ ಸೊ ಇದನ್ನ ಇನ್ನೂ ಚೆನ್ನಾಗಿ ಮಾಡ್ಲಿಕ್ಕೆ ಸೊ ಈ SCERTs ಮತ್ತೆ DIET ನ ಅಪ್ಗ್ರೇಡ್ ಮಾಡ್ತಕ್ಕಂಥದ್ದು ಇದರ ಇನ್ನೊಂದು ಪ್ರಮುಖ ಗುರಿಯಾಗಿರುತ್ತೆ. ಎನ್ಶೋರಿಂಗ್ ಸೇಫ್, ಸೆಕ್ಯೂರ್ ಅಂಡ್ ಕಂಡ್ಯೂಸಿವ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಅಂಡ್ ಮೇಂಟೆನೆನ್ಸ್ ಆಫ್ ಸ್ಟ್ಯಾಂಡರ್ಡ್ಸ್ ಇನ್ ಸ್ಕೂಲ್ ಸ್ಕೂಲಿಂಗ್ ಪ್ರಾವಿಷನ್ಸ್. ಸೊ ಈ ಸ್ಕೂಲ್ಸ್ ಅಲ್ಲಿ ಒಂದು ಕಂಡ್ಯೂಸಿವ್ ವಾತಾವರಣವನ್ನ ಸೃಷ್ಟಿ ಮಾಡ್ಬೇಕಂದ್ರೆ ಕಲೀಲಿಕ್ಕೆ ಸುಲಭವಾಗಿರ್ತಕ್ಕಂಥ ಒಂದು ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡಬೇಕು. ಸೊ ಅಲ್ಲಿ ಸೇಫ್ ಮತ್ತೆ ಸೆಕ್ಯೂರ್ ಆಗಿರ್ತಕ್ಕಂಥ ಸ್ಥಳಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇದರ ಒಂದು ಪ್ರಮುಖ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಪ್ರಮೋಟಿಂಗ್ ವೊಕೇಶನಲ್ ಎಜುಕೇಶನಲ್ ಅಂದ್ರೆ ಈ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟ ತರಬೇತಿ ಏನಿರುತ್ತೆ ಅದನ್ನ ನಾವು ವೊಕೇಶನಲ್ ಎಜುಕೇಶನ್ ಅಂತ ಕರಿತೀವಿ. ಸೊ ಅದನ್ನು ಕೂಡ ಈ ಒಂದು ಸ್ಕೀಮ್ ನ ಅಲ್ಲಿ ನೀಡಲಾಗುತ್ತೆ.
The redesigning of Samagra Shiksha, Samagra Shiksha recommends to enhance direct outreach of scheme by providing child-centric interventions directly to students through DBT method. So DBT andre, so it is nothing but ಇದನ್ನ ನಾವು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಸೊ ಯಾರಿಗೆ ಆ ಫಲಾನುಭವಿಗಳು ಅಂತ ನಾವೇನ್ ಕರಿತೀವಿ, ಫಲಾನುಭವಿಗಳು ಅಂತ ಏನು ಕರಿತೀವಿ, ಸೊ ಅವ್ರಿಗೆ ಈ ಬೆನಿಫಿಟ್ಸ್ ನೇರವಾಗಿ ಮುಟ್ಟಬೇಕು. ಸೊ ಇದನ್ನ ಮಾಡುವುದರ ಮುಖಾಂತರ ಸೊ ಈ ರೀಡಿಸೈನಿಂಗ್ ಆಫ್ ಸಮಗ್ರ ಶಿಕ್ಷಣ ಇಟ್ ಈಸ್ ರೆಕಮೆಂಡಿಂಗ್ ದಿಸ್ ಕೈಂಡ್ ಆಫ್ ಅಪ್ರೋಚ್. ಸೊ ನೇರವಾಗಿ ಅವ್ರನ್ನ ತಲುಪ್ತಕ್ಕಂತ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಸೊ ಇದರ ಇನ್ನೊಂದು ಪ್ರಮುಖ ಉದ್ದೇಶವಾಗಿರುತ್ತೆ. Under Samagra Shiksha, financial assistance is provided to states and UTs. So, ಈ ಒಂದು ಸಮಗ್ರ ಶಿಕ್ಷಾ ಅಭಿಯಾನದಲ್ಲಿ ರಾಜ್ಯಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಆರ್ಥಿಕ ಸಹಯೋಗ ಕೂಡ ನೀಡಲಾಗುತ್ತೆ ಫಾರ್ ವೇರಿಯಸ್ ಐಸಿಟಿ. ಐಸಿಟಿ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಡಿಜಿಟಲ್ ಇನಿಷಿಯೇಟಿವ್ಸ್ ಫಾರ್ ಸೆಟ್ಟಿಂಗ್ ಅಪ್ of ICT labs, smart classrooms, including support for digital boards and virtual classrooms and DDH, channels. So, digital boards na include ಮಾಡುವುದರ ಮುಖಾಂತರ. So, this definitely helps the quality of teaching ಇರ್ಬೋದು ಅಥವಾ ಮಕ್ಕಳ ಅಂಡರ್ಸ್ಟ್ಯಾಂಡಿಂಗ್ ಎಬಿಲಿಟಿ ಏನಿರ್ಬೋದು. ಸೊ ಇದೆಲ್ಲ ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ಇದೆಲ್ಲ ಸಮಗ್ರ ಶಿಕ್ಷಾ ಒಂದು ಸ್ಕೀಮ್ ಅಲ್ಲಿ ಬರ್ತಕ್ಕಂತ ಕೆಲವೊಂದು ಇನಿಷಿಯೇಟಿವ್ಸ್ ಆಗಿರುತ್ತೆ. ಸೊ ವಿ ಕಮ್ ಟು ದಿ ಲಾಸ್ಟ್ ಪಾರ್ಟ್ ಆಫ್ ಇಟ್, ದಟ್ ಈಸ್ ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 18. ಕ್ವೆಶ್ಚನ್ ನಂಬರ್ 1, ಡಬಲ್ ಆಸ್ಟೆರಾಯ್ಡ್ redirection test, ಅದನ್ನ ಡಾಟ್ ಅಂತ ಕರಿತೀವಿ. ಸೊ ದಿಸ್ ಮಿಷನ್ is launched by which country? Second question, Namda craft is a traditional rug made of sheep wool through felting technique practiced in which Indian state ಅಂತ ಕೇಳ್ತಾ ಇದ್ದಾರೆ. Question number 3, which state or union territory government launched Shramik Mitra scheme for construction workers? Now question number 4, which Indian city has designated as a part of UNESCO Creative Cities Network in a field of crafts and folk art recently? So I'll be waiting for your answers. So with this, we have completed all the articles of today. If you have any questions, you can definitely put in comment section. We will try to reply to your questions. Thanks for watching.